ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾರ್ತಿಕ ಮಾಸ ಅಂದ್ರೇ ವಿಶೇಷ, ಅದರಲ್ಲೂ ಕಾರ್ತಿಕ ಸೋಮವಾರಗಳು ಅಂದ್ರೆ ಮತ್ತಷ್ಟು ವಿಶೇಷ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ, ಶಿವಶಂಕರ ದೇವಸ್ಥಾನದಲ್ಲಿ ನಡೆದಿರತಕ್ಕಂಥ ಕಾರ್ತಿಕ ಮಾಸದ ವಿಶೇಷ ಅನುಷ್ಠಾನ. ಕಾರ್ತಿಕ ಮಾಸದಲ್ಲಿ ನಡೆದಿರತಕ್ಕಂಥ ಶಿವನ ದೀಪೋತ್ಸವದ ವಿಜೃಂಭಣೆಯ ಕಾರ್ಯಕ್ರಮ ಮಹರ್ಷಿವಾಣಿಯಲ್ಲಿ. ಹರ ಹರ ಮಹಾದೇವ ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಗುರುವಾರದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಎಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ, ಮಾರ್ಗಶಿರ ಮಾಸದ ಶುಭ ಗುರುವಾರ, ಮಹಾಲಕ್ಷ್ಮಿ ವ್ರತಾನುಷ್ಠಾನವನ್ನು ಸಲ್ಲಿಸುವಂತಹ ಶುಭ ದಿನ. ಇದು ಮಾರ್ಗಶಿರ ಮಾಸದ 2ನೇ ಗುರುವಾರದ ಮಹಾಲಕ್ಷ್ಮಿ ವ್ರತಾನುಷ್ಠಾನವನ್ನು ಸಲ್ಲಿಸುವಂಥ ಶುಭ ದಿನ. ಹಾಗಾಗಿ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜಾರಾಧನೆ, ಅಭಿಷೇಕ ಮತ್ತು ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನು ಸಲ್ಲಿಸಲಾಗುತ್ತೆ. ನೀವು ಕೂಡ ನಿಮ್ಮ ಮನೆಯಿಂದಲೇ ಶ್ರದ್ಧೆ ಭಕ್ತಿಯಿಂದ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾ ಅನುಷ್ಠಾನವನ್ನು ಸಲ್ಲಿಸಬಹುದು. ಇನ್ನು ನಾಳೆ ಶುಕ್ರವಾರ ಅಂದರೆ 2ನೇ ತಾರೀಕು 2 ವಿಶೇಷ ಕಾರ್ಯಕ್ರಮಗಳಿಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಶ್ರೀ ಕೋಡಿ ಕೆಂಪಮ್ಮ ದೇವಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಕೃಪಾಂಜನೇಯ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಿದೆ. ಈ ಕಾರ್ಯಕ್ರಮ ನಿನ್ನೆಯಿಂದನೇ ಪ್ರಾರಂಭ ಆಗಿದೆ. ನಾಳೆ ಶುಕ್ರವಾರ ಗುರುಜರು ಆಗಮಿಸ್ತಾ ಇರುವಂಥದ್ದು ಸ್ಥಳ ಕೆಂಚನಹಳ್ಳಿ, ಕೋಡಿಗೆಹಳ್ಳಿ ಅಂಚೆ, CS ಪುರ ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಶಿವರಾಜ್ ಮತ್ತು ಗ್ರಾಮಸ್ಥರೆಲ್ಲ ಸೇರಿ ನಿರ್ಮಿಸ್ತಾ ಇರುವಂತಹ ಒಂದು ದೇವಾಲಯ ಇದು. ಖಂಡಿತವಾಗಿ ನೀವು ಕೂಡ ಭಾಗವಹಿಸ್ಬೋದು. ಶ್ರೀ ಕೋಡಿ ಕೆಂಪಮ್ಮ ದೇವಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಕೃಪಾಂಜನೇಯ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ. ನಾಳೆ ಶುಕ್ರವಾರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಹಿಸುತ್ತಿದ್ದಾರೆ. ನೀವು ಕೂಡ ಖಂಡಿತವಾಗಿ ಭಾಗವಹಿಸಿ ಗುರುಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬಹುದು. ಮತ್ತೊಂದು ಕಾರ್ಯಕ್ರಮ ನಾಳೆ ಯಾವುದು ಅಂದರೆ ಶ್ರೀ ಹೊಳೆ ಚೌಡೇಶ್ವರಿ ದೇವಿ ದೇವಾಲಯ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭ. ಉದ್ಘಾಟನೆಯನ್ನು ನೆರವೇರಿಸ್ತಾರೆ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಕೊಂಡಹಳ್ಳಿ ಗ್ರಾಮದ ರಾಮಯ್ಯನ ಕೆರೆ ಮಾರ್ಗ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಸ್ಥಳ ಕೊಂಡಹಳ್ಳಿ ಗ್ರಾಮದ ರಾಮಯ್ಯನ ಕೆರೆ ಮಾರ್ಗ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ.
ಇಲ್ಲಿ ಶ್ರೀ ಹೊಳೆ ಚೌಡೇಶ್ವರಿ ದೇವಿ ದೇವಾಲಯದ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸ್ಬೋದು ಮತ್ತು ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಇದು ನಾಳೆ ಶುಕ್ರವಾರ ನೆರವೇರಿಸಲಾಗ್ತಾ ಇರುವಂಥ ವಿಶೇಷ ಕಾರ್ಯಕ್ರಮಗಳು. ಇನ್ನು ನಾಡಿದ್ದು ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ತಿಕ ಮಾಸದ ಕಡೆಯ ಸೋಮವಾರ ಬಹಳ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಶ್ರೀನಿವಾಸ್ ಶರ್ಮಾ ಅವರಿಂದ ನಾಡಿನ ವಿವಿಧ ಶಿವ ದೇವಾಲಯಗಳಿಗೆ ಅವರು ಭೇಟಿ ನೀಡಿದರು. ಅಲ್ಲಿ ವಿಶೇಷವಾದಂತಹ ಶಿವಾರಾಧನೆಯನ್ನು ಸಲ್ಲಿಸಿದರು. ಕಾರ್ತಿಕ ಸೋಮವಾರದ ಪ್ರಯುಕ್ತ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನು ಸಲ್ಲಿಸಿದರು ಮತ್ತು ಗಾಂಧಿ ಬಜಾರ್ನಲ್ಲಿ ಇರುವಂತಹ ಶಿವಶಂಕರ ದೇವಾಲಯಕ್ಕೆ ಕೂಡ ತೆರಳಿದ್ರು. ಅಲ್ಲಿ ಕೂಡ ವಿಶೇಷವಾದಂತಹ ಶಿವಾರಾಧನೆಯನ್ನು ನೆರವೇರಿಸಲಾಯಿತು. ಹೊಸಕೋಟೆ ಸೂಲಿಬೆಲೆ ಗ್ರಾಮದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸಲಾಯಿತು. ಇಲ್ಲಿ ಕೂಡ ಶ್ರೀನಿವಾಸ್ ಶರ್ಮಾ ಅವರು ಪಾಲ್ಗೊಂಡಿದ್ದರು. ಇದರ ಜೊತೆಗೆ ಬೆಂಗಳೂರಿನ ಗಾಂಧಿನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಇತ್ತೀಚೆಗಷ್ಟೇ ಆಚರಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷ ದೃಶ್ಯಗಳನ್ನು ನೀವು ವೀಕ್ಷಿಸಬಹುದು ಇದೇ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಮಾತಾಡಬೇಕು ಅಂದರೆ ಇರುವಂಥ ದೂರವಾಣಿ ಸಂಖ್ಯೆಗಳು ನಿಮ್ಗೆ ಗೊತ್ತಿದೆ. 080419999 ಇನ್ನು ಪತ್ರಗಳನ್ನು ಬರೆಯುವಂಥವ್ರು ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಸಾಕ್ಷರಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಇನ್ನು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ. ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಕೂಡ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಳ್ಬಹುದು. ಹಾಗಾಗಿ ಗುರುಜರನ್ನ ಭೇಟಿ ಮಾಡ್ಬೋದು ಮತ್ತು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಶುಭ ಮಾರ್ಗಶಿರ ಮಾಸದ ಶುಭ ಗುರುವಾರ, ಮಹಾಲಕ್ಷ್ಮಿ ವ್ರತಾನುಷ್ಠಾನವನ್ನು ಸಲ್ಲಿಸುವಂಥ ಶುಭ ದಿನ. ಹಾಗಾಗಿ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿಯೂ ಕೂಡ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಪೂರ್ವಾನ್ ರಥಪದ್ಭ್ಯಾಮಸ್ತಿನಾಥಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಫ್ಫಯೀಂ ಶ್ರೀರ್ಮಾದೇವೀಂ ಶತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಭವರ್ಣಾನ್ ತ್ವಾಮಿಹೋ ಪುತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯನ್ ಲೋಕೆ ದೇವಜುಷ್ಠಾಮುದಾರಾಂ ತ್ವಾಂ ಪದ್ಮಿನೀಂ ಶರಣಮಹಂ ಪ್ರಬದ್ಧೇಂ ಸುದರಸರಸೀಂ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತ ದುರ್ಗಾಣಿ ವಿಶ್ವಾಂ ಪೋಷ್ಠಪತ್ವೀಂ ಬಹುದಾನವೀಂ ಭವಾದೋಕಾಯತನಯಾಃ. ಓಂ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಜಾತವೇದಸೇ ಸರ್ವಾಂ ಸೋಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಈಗ ಕಾರ್ಯಕ್ರಮಕ್ಕೆ ಗುರುಜನನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವಾನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನನಗೆ ಹಾಗಿದ್ರೆ ಈ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭುಜಿದೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ.
ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೇ ನಮಃ ಮಾಹೇಶ್ವರಿ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ಓಂ. ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಮಹಾಕಾಳಿಯೇ ನಮಃ ಓಂ. ಮಹಾಲಕ್ಷ್ಮೀ ನಮಃ ಸುಭಗಾಯ ನಮಃ ಶ್ರೀಮತೇ ನಮಃ ಓಂ. ಮಹಾಕಾಲಾಯ ನಮಃ ತ್ರೈಮೂರ್ತೆ ನಮಃ ಭದ್ರಂತೆ ನಮಃ ತ್ರೈಮೂರ್ತೆ ನಮಃ ಅನುಗ್ರಹಪ್ರದಾತ್ರೇ ನಮಃ. ಆದಿಮಧ್ಯಾಂತರಹಿತಾಯ ನಮಃ ಶ್ರೀಮತೇ ನಮಃ ಮಹಾಕಾಳಿ ನಮಃ ಓಂ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಜಾತವೇದಸೇಂ ಸನವಾಮ ಸೋಮಮರಾತೀತೋ ನಿದಹಾತಿ ವೇದಾಃ. ಸ್ತನಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಚತುಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಒಂದು ಮಾರ್ಗಶಿರ ಮಾಸದ ಗುರುವಾರ, ಮಾರ್ಗಶಿರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ದಿನ. ತಾಯಿ ಮಹಾಲಕ್ಷ್ಮಿ ಅಂದರೆ ಎಲ್ಲರ ಮನಸ್ಸಲ್ಲಿ ಉಳಿತಕ್ಕಂಥದ್ದು, ಎಲ್ಲರ ಮನಸ್ಸಲ್ಲಿರ್ತಕ್ಕಂಥದ್ದು. ನಮ್ಮೊಳಗಿರ್ತಕ್ಕಂತಹ ದರಿದ್ರತನ ದೂರ ಆಗಿ ಸಿರಿ ಸಂಪತ್ತನ್ನು ಕೊಡುವಂತಹ ಕಲ್ಪವಲ್ಲಿಯಾಗಿ ತಾಯಿ ಮಹಾಲಕ್ಷ್ಮಿ ನೀನು ಕರುಣಿಸಮ್ಮ ಅಂತ ಹೇಳ್ತಕ್ಕಂಥದ್ದು. ಆದರೆ ಸಿರಿ ಸಂಪತ್ತುಗಳಿಗೆ ಮಾತ್ರ ಅಲ್ಲ ತಾಯಿ ಮಹಾಲಕ್ಷ್ಮಿ, ಇದನ್ನೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಪ್ರತಿಯೊಬ್ಬರ ಕುಟುಂಬದಲ್ಲಿರ್ತಕ್ಕಂಥ ಯಾವುದೇ ನ್ಯೂನ್ಯತೆ ಇದ್ದರೂ, ಯಾವೊಂದು ನ್ಯೂನ್ಯತೆಗಳಿದ್ದರೂ ಆ ನ್ಯೂನ್ಯತೆಗಳೆಲ್ಲವನ್ನೂ ಸಹಿತ ದೂರ ಮಾಡುವ ಶಕ್ತಿ ತಾಯಿ ಮಹಾಲಕ್ಷ್ಮಿಗಿದೆ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಅಂಬಾ ಭಗವತಿ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಶಕ್ತಿಯನ್ನು, ಧೈರ್ಯವನ್ನು, ಯುಕ್ತಿಯನ್ನು, ಜೊತೆಗೆ ಭಕ್ತಿಯನ್ನು, ಅದಕ್ಕಿಂತ ಮುಖ್ಯವಾಗಿ ಎಲ್ಲರಲ್ಲೂ ಕಾಣುವಂತಹ ಒಂದು ಪ್ರೀತಿ ವಿಶ್ವಾಸವನ್ನು, ಬಾಂಧವ್ಯವನ್ನು ಗಟ್ಟಿಪಡಿಸುವಂತಹ ಒಂದು ಕೈಂಕರ್ಯವನ್ನು ನೀನು ನಮಗೆ ದಯಪಾಲಿಸಮ್ಮ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಅವತ್ತಿನ ದುಡಿಮೆಗೆ ತಕ್ಕನಾದಂತಹ ಸಂಪಾದನೆ, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಉಪಯುಕ್ತವಾಗಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಸಹಿತ ಧೈರ್ಯ ಸ್ಥೈರ್ಯವನ್ನು ಕೊಡುವಂತಹ ಕಲ್ಪವಲ್ಲಿಯಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆದರೆ ಸಿರಿ ಸಂಪತ್ತಿಗೆ ಮಾತ್ರವಲ್ಲ, ಸಿರಿತನವನ್ನು ಕೊಡ್ತಕ್ಕಂಥವಳು ಮಾತ್ರವಲ್ಲ ತಾಯಿ ಮಹಾಲಕ್ಷ್ಮಿ. ಇಂತಹದ್ರಲ್ಲಿ ವಿದ್ಯೆ, ಜ್ಞಾನ, ಧೈರ್ಯ, ಸ್ಥೈರ್ಯ ಎಲ್ಲವನ್ನೂ ದಯಪಾಲಿಸ್ತಕ್ಕಂಥವಳು ತಾಯಿ ಕಲ್ಪವಲ್ಲಿಯಾಗಿ ಮಹಾಲಕ್ಷ್ಮಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಯಾರು ಯಾವ ಕುಟುಂಬದಲ್ಲಿ ನಡೆಸ್ತಾರೋ, ಮಾರ್ಗಶಿರ ಮಾಸದಲ್ಲಿ ಕ್ಷೀರ ಮಹಾಲಕ್ಷ್ಮಿಯನ್ನು, ಅದರಲ್ಲೂ ಒಂದು ಕೊಡ ಹಾಲನ್ನು, ಅಂದರೆ ಒಂದು ಕೊಡ ಅಂದರೆ ಸಂಪೂರ್ಣ ಒಂದು ಬಿಂದಿಗೆ ಹಾಲಂತಲ್ಲ, ನೀವು ಕಳಶಕ್ಕಾಗಿಟ್ಟಿರ್ತಕ್ಕಂಥ ಕಳಶದಲ್ಲಿ ಒಂದು ಹನಿ ಹಾಲನ್ನು ಹಾಕಿದ್ರು ಅದು ಕ್ಷೀರಸಾಗರ ಅಂತಲೇ ಹೇಳ್ತಾರೆ, ಕ್ಷೀರಕ್ಕೆ ಸಮಾನ ಅಂತಲೇ ಹೇಳ್ತಾರೆ. ಅದಕ್ಕಾಗಿ ಕಳಶದಲ್ಲಿ ಒಂದು ಹನಿ ಹಾಲನ್ನು ಹಾಕಿ ಆ ಹಾಲಿನಲ್ಲಿ ಅದರ ಮೇಲೆ ಒಂದು ಪೂರ್ಣ ಫಲವನ್ನಿಟ್ಟು ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಎಂಬತಕ್ಕಂಥದ್ದು ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನದಲ್ಲಿ ಅದು ಒಂದು ಕ್ರಮ ಇದೆ. ಆದರೆ ಅವರವರ ಆಚಾರ ವಿಚಾರಗಳು ಅವರವರ ಪದ್ಧತಿಗೆ ಸಂಬಂಧಪಟ್ಟದ್ದು ಮತ್ತು ದೇಶಾಚಾರ ಪದ್ಧತಿ ಅಂತ ನಾನು ಸಾಕಷ್ಟು ಬಾರಿ ಹೇಳ್ತಿರ್ತೀನಿ. ಆಯಾ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂಥ ರೀತಿ ಅನುಷ್ಠಾನಗಳನ್ನು ಮಾಡಿ ಅವರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಏನೇ ಇರಲಿ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಮನಸ್ಸು ಬಹಳ ಚಂಚಲಗೊಳ್ತಾ ಇದೆ. ಇವತ್ತು ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಂದರು ದೇವರನ್ನ ಪ್ರಾರ್ಥನೆ ಮಾಡಬೇಕು. ಏನಕ್ಕೋಸ್ಕರ, ಹೇಗೋಸ್ಕರ, ಯಾವುದಕ್ಕೋಸ್ಕರ ಪ್ರಾರ್ಥಿಸಬೇಕು ಅಂದರೆ ಮನೆ ಮಕ್ಕಳು ಸಾಧ್ಯವಾದಷ್ಟು ಕೆಲವು ಅನ್ಯ ದುಶ್ಚಟಗಳಿಂದ ಮುಕ್ತರಾಗಿ ಒಂದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೀಲಿ ಅಂತ. ತಂದೆ ತಾಯಿರು, ತಾವು ಪೋಷಕರು, ತಾವು ನೋಡದಿದ್ದಂತಹ ಒಂದು ಜಗತ್ತನ್ನು ಅಥವಾ ಒಂದು ವಿಭಿನ್ನವಾದಂತಹ ಒಂದಷ್ಟು ಬೇರೆ ಬೇರೆ ತರಹ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಜೀವನವನ್ನು ಹಾಳು ಮಾಡಿಕೊಳ್ತಿರ್ತಕ್ಕಂತಹ ಆ ಮಕ್ಕಳ ಬದುಕು ಮೃದುವಾದಂತಹ, ಪುಟ್ಟದಾದಂತಹ, ಇನ್ನು ಸಮಾಜದಲ್ಲಿ ತನ್ನದೇ ಆದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮಕ್ಕಳು ಅನ್ಯ ಮಾರ್ಗವನ್ನು ತುಳಿದು ಎಲ್ಲೋ ಬೇಡವಾದ ವಿಚಾರದಲ್ಲಿ ಇವತ್ತು ತಲೆ ಹಾಕ್ತಿದ್ದಾರೆ ಅಂದರೆ ಅದಕ್ಕಿನ್ನ ಒಂದು ದೊಡ್ಡದಾದಂತಹ ಒಂದು ಮಾರಕ ಮತ್ತೊಂದಲ್ಲ. ಇವಾಗ ಅದನ್ನೆಲ್ಲ ದೂರ ಆಗಬೇಕಾಗಿದ್ದರೆ, ಒಂದು, ಕ್ರಮಶಿಕ್ಷಣ ಪಾಲನೆ ಮಾಡಬೇಕು. ಎರಡು, ನಾವು ನಂಬಿರ್ತಕ್ಕಂಥ ದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಮಕ್ಕಳ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗ್ತಾ ಇದೆ. ಯಾವೊಬ್ಬ ಮಕ್ಕಳು ಯಾವೊಂದು ಕುಟುಂಬದಲ್ಲಿ ನೋಡಿದ್ರೂ ಹಳಾದಿ ಮೊಬೈಲ್ನಿಂದ ಪ್ರಪಂಚವನ್ನೇ ಅವರು ಮರೆತು ಹೋಗ್ತಾ ಇದ್ದಾರೆ. ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಅಂತಕ್ಕಂಥದ್ದು ಬೇಡ. ನಿಮ್ಮ ಹಸಿವಿಗೆ ಯಾವ ಕ್ಷಣಕ್ಕೆ ಏನು ತಿನ್ನಬೇಕು ಬಿಡಬೇಕು ಅಂತಕ್ಕಂಥದ್ದು ಬೇಡ. ನೀವು ಓದಿ ವಿದ್ಯಾವಂತರಾಗೋದು ಬಿಡೋದು ಅದು ಆಮೇಲಿನ ಕತೆ. ಆದರೆ ಕೆಲವಷ್ಟು ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಇಲ್ಲಿ ನಾಳೆ ದಿವಸ ಮಾಡಬಾರ್ದು ಮಾಡಿ
ನಾಳೆ 4-6 ಜನದ ಮುಂದೆ ತಲೆ ಬೊಗ್ಸಿ ನಿಲ್ಲುವಂತಹ ಪರಿಸ್ಥಿತಿ ತಂದೆ ತಾಯಿ ಪೋಷಕರು ಎಲ್ಲಿ ಎದುರಾಗುತ್ತೋ ಎಂಬತಕ್ಕಂಥ ಭಯ ಇವತ್ತು ಸಾಕಷ್ಟು ಕುಟುಂಬಗಳಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಮಕ್ಕಳನ್ನು ಎದುರು ನಿಲ್ಲಿಸಿ ಮಾತಾಡೋಂಗಿಲ್ಲ, ಎದುರು ನಿಲ್ಲಿಸಿ ಇಂಥ ತಪ್ಪು ಮಾಡ್ತಿದ್ಯಾ ಅಂತ ಹೇಳೋಂಗಿಲ್ಲ. ಏನಾದರೂ ಮಕ್ಕಳನ್ನು ದಂಡಿಸಿದ್ರೆ ಮಕ್ಕಳು ತಗೊಳ್ಳುವಂಥ ತೀರ್ಮಾನ ಏನು ಗೊತ್ತಾ? ಮನೆ ಬಿಟ್ಟು ಹೋಗೋದು, ಇಲ್ಲ ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಅಥವಾ ಇನ್ನೊಂದು ಹೆಜ್ಜೆ ಮುಂದೆ ಯಾವುದಾದ್ರು ಕೆರೆ ಬಾವಿ ನೋಡೋದು. ಅಂದರೆ ಎಲ್ಲವನ್ನು ಮೀರಿ ನಿಂತ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ. ಇಂತಹ ಪರಿಸ್ಥಿತಿನಲ್ಲಿ ಪೋಷಕರು ಏನು ಮಾಡಬೇಕು? ಹೀಗಾಗಬೇಕಾದ್ರೆ ಕಾರಣ ಏನು? ಇದರ ಬಗ್ಗೆ ಸ್ವಲ್ಪನಾದರೂ ಚಿಂತನೆ ಮಾಡದಿರತಕ್ಕಂತಹ ಪರಿಸ್ಥಿತಿ ಎದುರಾಗ್ಬಿಟ್ರೆ ಬಹಳ ಕಷ್ಟ ಅನಿಸುತ್ತೆ. ಮಕ್ಕಳನ್ನು ಇಂತಹ ಪರಿಸ್ಥಿತಿನಲ್ಲಿ ಅವರ ಮುಗ್ಧ ಮನಸ್ಸನ್ನು ಪುನಃ ನಾವು ಒಂದೆಡೆ ತಗೊಂಬರಬೇಕಾದ್ರೆ ಮಕ್ಕಳಲ್ಲಿ ಆ ಪ್ರೀತಿಯನ್ನು ತುಂಬಬೇಕು. ಮಕ್ಕಳಲ್ಲಿ ಪ್ರೀತಿ ತುಂಬಬೇಕು, ಅವರನ್ನು ಪ್ರೀತಿಯಿಂದಲೇ ಬಗ್ಗಿಸ್ಬೇಕು. ಯಾಕೆಂದರೆ ಸಸಿ ಚಿಕ್ಕದಾಗಿದೆ, ಚಿಕ್ಕದಾದಂಥ ಗಿಡ, ಅದು ದಾರಿ ತಪ್ಪಿ ಹೇಗೋ ಅಡ್ಡದಿಡ್ಡಾಗಿ ಬೆಳ್ಕೊಂಡಿದೆ. ಆ ಬೆಳೆದಿರ್ತಕ್ಕಂಥ ಗಿಡಕ್ಕೆ ಒಂದು ದೆಬ್ಬೆ ಕಟ್ಟಬೇಕು, ಸಲೀಸಾಗಿ ಅದು ಸ್ಟ್ರೈಟಾಗಿ ಮುಂದೆ ಬರಲಿಕ್ಕೆ ದಾರಿ ಮಾಡಿಕೊಡ್ಬೇಕು ನಾವು. ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರ್ತಕ್ಕಂತಹ ಇಷ್ಟು ನೋವಿನ ಸಂಗತಿಯ ಮಾತುಗಳು ಇದು ಯಾರೋ ಒಂದು ಕುಟುಂಬದಿಂದ ಬಂದಂಥ ಮಾತಲ್ಲ, ಸಾಕಷ್ಟು ಕುಟುಂಬಗಳಲ್ಲಿರ್ತಕ್ಕಂತಹ ಮಾತು. ಈ ಮಾತನ್ನು ಈಗಾದರೂ ನಾವು ಅರ್ಥ ಮಾಡಿಕೊಂಡು ಇನ್ನಾದರೂ ನಮ್ಮ ಮನೆ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಲಿಲ್ಲ ಅಂದರೆ ನೋಡಿ, ಪೋಷಕರು ದುಡಿಮೆಗಾಗಿ ಬೆಳಗ್ಗೆ ಗಂಡ ಹೆಂಡತಿ ಇಬ್ಬರೂ ಬೆಳಗ್ಗೆ ಒಂದು ಆಚೆ ಹೊರಡ್ತೀರಿ. ಮಕ್ಕಳು ಮನೆಗೆ ಶಾಲೆಗೆ ಹೋಗ್ತಿದ್ದಾರಾ ಅಥವಾ ಬೇರೆ ಮಾರ್ಗ ತುಳಿತಿದ್ದಾರಾ, ಏನು ಸ್ನೇಹ ಬೆಳೆಸ್ತಿದ್ದಾರೆ, ಯಾರೊಂದಿಗೆ ವ್ಯವಹರಿಸ್ತಿದ್ದಾರೆ, ಏನು ಕೆಲಸ ಮಾಡಿ ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ, ಇದ್ಯಾವುದು ಪೋಷಕರು ಯೋಚನೆ ಮಾಡಲ್ಲ. ಪೋಷಕರು ಯೋಚನೆ ಮಾಡತಕ್ಕಂತಹದ್ದು ಮಕ್ಕಳ ಅಭಿವೃದ್ಧಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಮಕ್ಕಳಿಗೆ ಕಟ್ಟಬೇಕಾಗಿರೋ ಫೀಸ್ಗೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ದುಡಿಲಿಕ್ಕೆ ಆಚೆ ಹೋಗ್ತೀರಿ ನೀವು. ಆದರೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿ ಏನು ಕಲಿತಿದ್ದಾರೆ, ಅಲ್ಲಿ ಶಾಲೆಗೆ ಹೋಗಿ ಯಾವ ರೀತಿ ಅವ್ರ ವರ್ತನೆಗಳು ನಡೀತಾ ಇದೆ ಮತ್ತು ಅಲ್ಲಿ ಓಡಾಡ್ತಕ್ಕಂಥ ಬೀದಿಗಳಲ್ಲಿ ಯಾವ ರೀತಿ ತಯಾರಾಗ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾವ ಪೋಷಕರು ತಲೆ ಕೆಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣ ದುಡಿಮೆ ಬೇಕು. ದುಡಿಮೆಗಾಗಿ ನಿಮ್ಮ ಶ್ರಮ, ಆ ದುಡಿಮೆ ಸಹಿತ ಮಕ್ಕಳಿಗಾಗಿಯೇ ನಿಮ್ಮ ಶ್ರಮ. ಆದರೆ ಮಕ್ಕಳು ಅನ್ಯ ಮಾರ್ಗ ತುಳಿತಿದ್ದಾರೆ, ಮಕ್ಕಳು ಹೋಗಬಾರದು ದಾರಿಗೆ ಹೋಗ್ತಿದ್ದಾರೆ. 4-6 ಜನ ಅವ್ರು ನಾಡೋ ಮಾತೇ ಬೇರೆ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರು ಸ್ವರ ಎತ್ತಿರೋದು, ಇದ್ರ ಬಗ್ಗೆ ಮಾತಾಡ್ತಿರೋದು ಇವತ್ತು ನೆನ್ನೆ ಅಲ್ಲ. ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗಲಿಂದ ಹೊರ ಪ್ರಪಂಚದ ಬಗ್ಗೆ ಏನೇ ನಡೀತಿದೆ ಎಂಬತಕ್ಕಂಥದ್ದನ್ನು ಆಗಿಂದಾಗಲೇ ಮಹರ್ಷಿವಾಣಿ ಕಾರ್ಯಕ್ರಮ ಒಂದು ಆಧ್ಯಾತ್ಮಿಕವಾಗಿ, ಒಂದು ಧಾರ್ಮಿಕವಾಗಿ ಅಥವಾ ಒಂದು ದೇವತಾ ಪೂಜೆ, ದೇವರ ಪೂಜೆ, ದೇವಸ್ಥಾನಗಳು ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ. ಸಂಪೂರ್ಣವಾಗಿ ಒಂದು ಕುಟುಂಬದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಎತ್ತಿಡಿದು ಆ ಕುಟುಂಬದಲ್ಲಿ ಬರುವಂಥ ಸಮಸ್ಯೆಗಳಿಗೊಂದು ಪರಿಹಾರವನ್ನು ತೋರಿಸುವಂಥ ಕಾಯಕ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಮನನೊಂದು ಹೇಳ್ತಿದ್ದೇನೆ, ಕಳೆದ 1-2-3 ದಿನಗಳಿಂದ ನಡೀತಿರ್ತಕ್ಕಂಥ ಹೊರ ಪ್ರಪಂಚದಲ್ಲಿ ಮಕ್ಕಳು ಅವರ ದುರ್ನಡತೆಗಳಲ್ಲಿ ಎಲ್ಲ ಸಾಕಷ್ಟು ಜನಕ್ಕೆ ಗೊತ್ತಾಗೋ ಥರನೇ, ಪ್ರಪಂಚಕ್ಕೆ ಗೊತ್ತಾಗೋ ಥರ ನಡ್ಕೊಳ್ತಾ ಇದೆ. ಎಲ್ಲ ಸುದ್ದಿವಾಹಿನಿಗಳಲ್ಲೂ ತಿಳಿಸ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ತಿದ್ರೆ ಮನೆ ಮಕ್ಕಳು ಸಂಪೂರ್ಣ ನಾಶವಾಗಿಬಿಡ್ತಾರೆ, ಹಾಳಾಗ್ತಾರೆ. ಹಾಳಾಗೋದು ಅಂದರೆ ಮಕ್ಕಳು ಜೀವಕ್ಕೆ ಹಾಳಾಗೋದು, ದೇಹಕ್ಕೆ ಹಾಳಾಗುವಂಥದ್ದಲ್ಲ. 4-6 ಜನ ನೋಡಿ ಚೀತು ಅಂತ ರಸ್ತೆಯಲ್ಲಿ ಬೈದರೆ ಅದನ್ನು ನೋಡಿ ತಂದೆ ತಾಯಿ ಅವ್ರು ಯಾವ ರೀತಿ ತಲೆ ಎತ್ಕೊಂಡು ತಿರುಗಬೇಕು, ಈ ಮಟ್ಟಕ್ಕೆ ಹೋಗ್ತಾ ಇದೆ. ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ಇನ್ನಾದರೂ ನೋಡಿ, 4 ದಿವಸ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಊಟ ಮಾಡೋದಿಲ್ವಾ ಪರವಾಗಿಲ್ಲ, ಏನೂ ಮಕ್ಕಳಿಗಾಗೋದಿಲ್ಲ. ಒಬ್ಬ ವೈದ್ಯರು ಹೇಳ್ತಾರೆ, ಊಟ ಮಾಡಿದರೆ 9ರಿಂದ 10 ದಿವಸ 15 ದಿವಸ ಉಪವಾಸ ಇದ್ರೂ ಮನುಷ್ಯ ಸಾಯಲ್ವಂತೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಇಲ್ಲಿವರೆಗೂ ನಾವು ತಿಂದಿರ್ತಕ್ಕಂಥ ಪದಾರ್ಥಗಳು ಬೇಕಾದಷ್ಟು ಪೌಷ್ಟಿಕಾಂಶ ಹೊಟ್ಟೆಯಲ್ಲಿ ಸ್ಟಾಕ್ ಇದೆ. ನಾನು ಉಪವಾಸ ಇದ್ದೀನಿ ಅಂತ ಒಂದು ರಾತ್ರಿ ಉಪವಾಸ ಮಲ್ಕೊಂಡ್ಬಿಟ್ರೆ ಕಣ್ಣು ಒರೆಸಿ ಇನ್ನೊಂದು 100 ಫೋನ್ ತೆಗೆದುಕೊಡೋಂಥ ತಂದೆ ತಾಯಿದ್ರೆ ನೀವು ಇದ್ದೀರಿ. ಇಂದಾದರೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆ ಮಕ್ಕಳನ್ನು ಸರಿಯಾದ ದಾರಿಗೆ ತರಲಿಲ್ಲ ಅಂದರೆ, ನೀವೇ ದುಡ್ಡು ಕೊಟ್ಟು ಬೆಳೆಸ್ತಿರ್ತಕ್ಕಂಥ ಶಾಲೆಗಳಿಗೆ ಮಕ್ಕಳ ಸಮವಸ್ತ್ರವನ್ನು ಸಂಪೂರ್ಣ ಮೈತುಂಬ ಬಟ್ಟೆ ಹಾಕಿಸ್ಲಿಲ್ಲ ಅಂದರೆ ನಾಳೆ ನಿಮ್ಮ ಮಕ್ಕಳನ್ನು ಬೀದಿಗಿಡಬೇಕಾಗತ್ತೆ. ಮಕ್ಕಳು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನೀವೇ ನೋಡಬೇಕಾಗತ್ತೆ. ಇದಕ್ಕಿಂತ ಮುಖ್ಯವಾಗಿ ನಾವು ಏನೂ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಈ ವಾಹಿನಿಯಲ್ಲಿ ಕೂತು ನಾನು ಈ ವಿಚಾರಗಳನ್ನು ಹೇಳಬಾರ್ದು, ಆದರೂ ತಿಳಿಸ್ತಾ ಇದ್ದೀನಿ. ಹೊರ ಪ್ರಪಂಚ ತುಂಬ ಅಧ್ವಾನಕ್ಕೆ ಬರ್ತಾ ಇದೆ. ಮಕ್ಕಳ ಉಡುಗೆ ತೊಡುಗೆಗಳ ಬಗ್ಗೆ ಮೈತುಂಬ ಬಟ್ಟೆ ಹಾಕಿದ್ರೆ ಶಾಲೆ ಮಕ್ಕಳಿಗೆ ಜ್ಞಾನ ಓದು ಅವರಿಗೆ ತಲೆ ಹತ್ತೋದಿಲ್ವಾ? ಮಕ್ಕಳು ಪಕ್ಕದಲ್ಲಿ ಕೂತಿರ್ತಕ್ಕಂಥ ಗಂಡು ಮಕ್ಕಳು ಪ್ಯಾಂಟು ಶರ್ಟ್ ಹಾಕೊಂಡು ಕೂತ್ಕೋತಾರೆ, ಹೆಣ್ಣು ಮಕ್ಕಳು ನೋಡೋ ತೊಡೆ ಮೇಲೆ ಬಟ್ಟೆ ಹಾಕಿರ್ತಾರೆ. ಆ ತೊಡೆ ಮೇಲೆ ಬಟ್ಟೆ ಹಾಕಿರೋ ಮಕ್ಕಳನ್ನ 2 ವೀಲರ್ಲಿ ಕರ್ಕೊಂಡ್ಬರ್ತೀರಿ, ನಡ್ಕೊಂಡು ಬರ್ತಿರ್ತಾರೆ, ಆ ಹಿಂದೆ ಬ್ಯಾಗ್ ತಗಲಾಕೊಂಡಿರ್ತಾರೆ. ಅದನ್ನು ನೋಡ್ಲಿಕ್ಕೆ 28 ಜನ ರೋಡಲ್ಲಿ ನಿಂತಿರ್ತಾರೆ. ಇದು ಯಾವುದು ಪೋಷಕರಿಗೆ, ತಂದೆ ತಾಯಿಗೆ ನಿಮ್ಮ ಮಕ್ಕಳ ಹದ್ದುಗಳ ಥರ ನೋಡ್ತಿದ್ದಾರೆ, ಅವ್ರು ಕೆಟ್ಟ ಕಣ್ಣು ಮಕ್ಕಳ ಮೇಲೆ ಬೀಳ್ತಿದೆ ಅಂತಕ್ಕಂಥ ಪರಿಜ್ಞಾನ ಯಾರಿಗೂ ಇಲ್ವಾ? ಯಾರೂ ಇದ್ರ ಬಗ್ಗೆ ಚಿಂತನೆ ಮಾಡೋದೇ ಇಲ್ವಾ? ಅವ್ರು ನಿಮ್ಮ ಹೊಟ್ಟೆಗೆ ನಿಮ್ಮ ಮಕ್ಕಳಲ್ವಾ ಅವರು? ನಿಮ್ಮ ಮಕ್ಕಳಿಗೆ ಈ ಥರ ಅನ್ಯಾಯ ಆಗ್ತಿದ್ದಾರೆ ಯಾರು ಗಮನಿಸಲ್ವಾ? ನೀವು ಕಟ್ತಿರ್ತಕ್ಕಂಥ ಫೀಸು ಆ ಮಕ್ಕಳು ಅವ್ರ ಶಾಲೆಯಲ್ಲ ಮಾಡ್ತಿರ್ತಕ್ಕಂಥ ಅಧಿಕಾರ, ಅದನ್ನು ನಿಲ್ಲಿಸಿ. ಗಂಡು ಮಕ್ಕಳಿಗೆ ಹೇಗೆ ಪ್ಯಾಂಟು ಶರ್ಟ್ ಇದೆಯೋ ಹಾಗೆ ಹೆಣ್ಣು ಮಕ್ಕಳಿಗೂ ಮೈ ತುಂಬ ಬಟ್ಟೆ ಬರಲಿ. ಹೆಣ್ಣು ಮಕ್ಕಳಿಗೆ ತೊಡೆ ಮೇಲೆ ಬಟ್ಟೆ ಹಾಕ್ಸೋದು, ಗಂಡು ಮಕ್ಕಳು ಪ್ಯಾಂಟು ಶರ್ಟು ಹಾಕ್ಸೋದು. ಈ ಹೆಣ್ಣು ಮಕ್ಕಳಿಂದ ಅವ್ರ ದಂಧೆ, ಅದು ಶಾಲೆ ಅನ್ಸೋದಿಲ್ಲ. ಅದು ಹಿಂದೆ ಬ್ರಿಟಿಷರು ಬಿಟ್ಟು ಹೋದ್ರು. ನರ್ಸುಗಳಿಗೆ ತೊಡೆ ಮೇಲೆ ಬಟ್ಟೆ ಹಾಕ್ಸೋದು,
ಹೆಣ್ಣುಮಕ್ಕಳಿಗೆ ತೊಡೆ ಮೇಲೆ ಬಟ್ಟೆ ಹಾಕ್ಸೋದು ಯಾಕೆಂದರೆ ಅಲ್ಲಿ ಬಂದು ಕೂತ್ಕೊಳ್ಳಿ ಎಲ್ಲ ಆಕರ್ಷಿತವಾಗಿರಲಿ ಅಂತ. ಆ ಆಕರ್ಷಣೆ ಇವತ್ತಿಗೂ ಬೇಕಾ, ಈ ಸಮಾಜಕ್ಕೂ ಬೇಕಾ? ಅದು ಎಚ್ಚೆತ್ಕೋಬೇಕು. ಇಲ್ಲ ಅಂದರೆ ನಾವು ನಮ್ಮ ಮಕ್ಕಳನ್ನು ಕಳ್ಕೋಬೇಕಾಗತ್ತೆ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಾರ್ಗಶಿರ ಮಾಸದ ಗುರುವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡಬೇಕು. ಆದರೆ ಮನಸ್ಸಲ್ಲಿ ಕೆಲವು ವಿಚಾರಗಳು ಬಹಳಷ್ಟು ಕುದಿಯೋ ಥರ ಆಗಿಬಿಡ್ತಾ ಇದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ನಡ್ಕೊಳ್ತಾ ಇರತಕ್ಕಂಥ ರೀತಿ, ಯಾವ ವಿಚಾರ ಕೇಳಿ 7ನೇ ಕ್ಲಾಸ್ ಓದೋಂಥ ಮಕ್ಕಳು ಸಂಪೂರ್ಣವಾದಂಥ ಮಾಹಿತಿ ಕೊಡೋ ಮಟ್ಟಿಗೆ ಬಂದುಬಿಟ್ಟಿದ್ದಾರೆ. ಅವರು ಏನು ಅಭ್ಯಾಸ ಕ್ರಮ ಮಾಡಬೇಕು, ಯಾವ ಒಂದು ವಿದ್ವತ್ತಲ್ಲಿ ಅವರು ಮುಂದೆ ಬರಬೇಕು, ಅದನ್ನು ಬಿಟ್ಟು 6-7ನೇ ಕ್ಲಾಸ್ ಮಕ್ಕಳಿಗೆ ಇಷ್ಟು ಅರಿವು ಬರ್ತಿದೆ ಅಂದರೆ, 5ನೇ ಕ್ಲಾಸ್ ಮಕ್ಕಳಿಗೆ ಅರಿವು ಆಗ್ತಿದೆ ಅಂದರೆ ಅವ್ರು ಮುಂದೆ ಬದುಕೋದೇ ಹೇಗೆ? ಇದಕ್ಕೆ ತಕ್ಕನಾಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಸಹಿತ ಮಕ್ಕಳನ್ನು ಅಷ್ಟೇ ದಾರಿ ತಪ್ಪಿಸ್ತಾ ಇದ್ದೀರಿ. ಮಕ್ಕಳಿಗೆ ನೀವು ಹಬ್ಬ ಹರಿದಿನಗಳಿಗಾಗಲಿ, ವಿಶೇಷವಾಗಿರ್ತಕ್ಕಂಥ ದಿನಗಳಿಗಾಗಲಿ, ಯಾವುದಾದ್ರು ಒಂದು ಫಂಕ್ಷನ್ಗಾಗಲಿ ಆ ಮಕ್ಕಳನ್ನು ಕರ್ತರಬೇಕಾದ್ರೆ ಮಕ್ಕಳು ಕೊಡಿಸುವಂಥ ಬಟ್ಟೆಗಳಿದೆಯಲ್ಲ, ನಿಮಗೆ ನಿಮ್ಮ ಮಕ್ಕಳು ಬಹಳ ಮುದ್ದಾಗಿರ್ಬೋದು, ನಿಮಗಷ್ಟೇ ನಿಮ್ಮ ಮನೆಗೆ ಮಕ್ಕಳಾಗಿರ್ತಕ್ಕಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೋಡ್ತಕ್ಕಂಥ ಅವ್ರ ಕಣ್ಣಿಗೆ ಆ ಮಕ್ಕಳು ಮಕ್ಕಳಾಗಿರೋದಿಲ್ಲ. ಅದರಲ್ಲೂ ಇವತ್ತಿನ ಆಹಾರ ಪದ್ಧತಿಗಳು ಹೆಣ್ಣು ಮಕ್ಕಳು ಬಹಳ ಬೇಗ ಬೆಳ್ಕೊಳ್ತಾ ಇರ್ತಾರೆ, ಅವರ ಬೆಳವಣಿಗೆ ಬಹಳ ಬೇಗ ಇರುತ್ತೆ. ಆದರೆ ನಮಗೆ ನಮ್ಮ ಮಕ್ಕಳಿಗೆ ಇನ್ನೂ ವಯಸ್ಸು ಚಿಕ್ಕದಲ್ವಾ, ಇನ್ನು ಮುದ್ದಾಗ ಮಕ್ಕಳು ಸಣ್ಣ ಮಕ್ಕಳು ಅಂತ ಹೇಳಿ ಮಾಟಾಡಿ ಮಲ್ಕೊಂಡು ಓಡಾಡೋಂಥ ಮಕ್ಕಳು ಅಂತ ಹೇಳಿ ನಾವು ಚಿಕ್ಕ ಚಿಕ್ಕ ಬಟ್ಟೆಗಳನ್ನೇ ತನ್ನ ತುಂಡು ಬಟ್ಟೆಗಳನ್ನು ಮೈಮೇಲೆ ಹಾಕ್ಸ್ತಾ ಇರ್ತೀವಿ. ಹಾಕ್ಸಿರೋ ಬಟ್ಟೆಗಳನ್ನೇ ರಸ್ತೆಯಲ್ಲೂ ಕರ್ಕೊಂಬರ್ತಾ ಇರ್ತೀವಿ. ಪ್ರತಿ ಕ್ಷಣ ಪ್ರತಿಯೊಬ್ಬ ತಂದೆ ತಾಯಿಗೂ, ಜನ್ಮ ಕೊಟ್ಟು ತಂದೆ ತಾಯಿಗೆ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ನನ್ನ ಮಕ್ಕಳು ಬಹಳ ಮುದ್ದಾಗಿ ಚಿಕ್ಕ ಮಗು ಥರ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಮಗು ಚಿಕ್ಕದಾಗಿ ಕಾಣ್ತಿದೆ ನಿಜ, ಹಾಕಿರೋ ಬಟ್ಟೆನೂ ಅಷ್ಟೇ ಚಿಕ್ಕದಾಗಿದೆ, ಅದನ್ನು ಬೇರೊಬ್ಬರು ಬೇರೆ ಥರ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಎಂಬತಕ್ಕಂಥದ್ದು ಅರಿವು ಆ ತಂದೆ ತಾಯಿಗೆ ಬರೆದಿರೇ ಇದ್ದರೆ, ನಾವು ಈ ವೇದಿಕೆಗಳಲ್ಲಿ ಕೂತ್ಕೊಂಡು ಏನು ಮಾತಾಡಿದ್ರು ಅದು ಬಹಳ ಕಷ್ಟವೇ, ತಪ್ಪಾಗುತ್ತೆ. ಆದರೆ ಯಾರೊಬ್ಬರ ಮನಸ್ಸನ್ನು ನೋಯಿಸಬೇಕು ಅನ್ನೋ ಉದ್ದೇಶ ನಂದಲ್ಲ, ಅಥವಾ ಯಾರೊಬ್ಬರಿಗೆ ನಾನು ತಿಳಿ ಹೇಳಿ ಇಂಥ ಪಾಠಗಳನ್ನು ಹೇಳಬೇಕಾದ ಅವಶ್ಯಕತೆಯೂ ಅಲ್ಲ. ನಮ್ಮ ಈ ಭಾರತದ ನೆಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಿಗುವಂಥ ಒಂದು ಸ್ಥಾನಮಾನ, ಒಂದು ಗೌರವ, ಅವರು ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಇದೆಯಲ್ಲ, ಅದು ಬಹಳ ಎತ್ತರದ ಸ್ಥಾನಮಾನ. ಅದಕ್ಕೆ ನಾವೇ ಧಕ್ಕೆ ತರಬಾರ್ದು. ಹಾಗೆ ನೋಡೋ ಕಣ್ಗಳಿಗೆ ನಾವು ಹಬ್ಬವಾಗಿರಬಾರ್ದು. ಮನೆ ಮಕ್ಕಳು ಇಂತಹ ಪರಿಸ್ಥಿತಿಗೆ ಇಳಿದಾಗ ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಈ ವಿಚಾರವನ್ನು ತಿಳಿಸಬೇಕು. ಆದರೆ ಎಷ್ಟೋ ಕುಟುಂಬಗಳಲ್ಲಿ ನಿಜಕ್ಕೂ ನೋಡಿ, ಈ ವಿಚಾರದಲ್ಲಿ ಮಾತ್ರ ತಂದೆ ಎಷ್ಟೋ ಕಡೆ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ತಂದೆಯ ಪಾತ್ರ, ತಂದೆಯ ಸ್ಥಾನಮಾನದಲ್ಲಿರ್ತಕ್ಕಂಥ ಗಂಡಸರು, ಮನೆಯಲ್ಲಿರ್ತಕ್ಕಂಥ ತಂದೆ ಹೆಣ್ಣುಮಕ್ಕಳಿಂದ ಬಟ್ಟೆ ಹಾಕಿದಾಗ ಅವರು ಭಾಳಷ್ಟು ಕೋಪವಾಗಿ, ಭಾಳಷ್ಟು ಗಡಸಾಗಿ, ಭಾಳಷ್ಟು ಒಂದು ಗತ್ತಲ್ಲೇ ಮಾತಾಡ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಇಂಥ ವಿಚಾರದಲ್ಲಿ ಸಪೋರ್ಟ್ ಮಾಡಿ ಒಂದು ಹೆಜ್ಜೆ ಅವ್ರು ಹೋದ್ದಾರಿ ಬಿಡುವಂಥದ್ದು ಹೆಣ್ಣುಮಕ್ಕಳ ತಾಯಂದ್ರೆ ನೀವೇನೆ. ಯಾಕೆಂದರೆ ಇವತ್ತಿನ ದಿವಸ ಹೆಣ್ಣುಮಕ್ಕಳು ನಿಮಗೆ ಗೊತ್ತು, ಹೊರಗಡೆ ಪ್ರಪಂಚ ಏನಿದೆ ಗೊತ್ತು. ನೀವು ಟಿ ವಿ ಆನ್ ಮಾಡಿದ್ರೆ, ಸುದ್ದಿ ವಾಹಿನಿಗಳು ಆನ್ ಮಾಡಿದ್ರೆ, ಅಲ್ಲಿ ಹಾಗಾಯ್ತಂತೆ, ಇಲ್ಲಿ ಹೀಗಾಯ್ತಂತೆ, ಅಲ್ಲಿ ಅಂದ ಹಂಗಾಯ್ತಂತೆ, ಹಿಂಗಾಯ್ತಂತೆ, ಮನೆ ಬಿಟ್ಟು ಹೊಡೋದ್ರಂತೆ, ಇದೆಲ್ಲ ಅಂತೆ ಕಂತೆಗಳ ಸಂತೆ ಪ್ರತಿದಿನ ಕೇಳ್ತಾನೆ ಇದ್ದೀರಿ ನೀವು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಬರ್ತಕ್ಕಂಥ ಎಲ್ಲ ಸೀರಿಯಲ್ಗಳು ಗಮನಿಸ್ತಾನೆ ಇದ್ದೀರಿ ನೀವು. ಒಂದಷ್ಟು ಪಾಠ ಹೇಳುವಂಥವು ಇದೆ, ಒಂದಷ್ಟು ಜೀವನ ನಡೀತಾ ಇರತಕ್ಕಂಥ ನೈಜ ಕತೆ, ನೈಜ ಘಟನೆಯನ್ನು ನೋಡಿಸ್ತಾ ಇದ್ದಾರೆ. ಆದರೂ ಮನೇಲಿರ್ತಕ್ಕಂಥ ತಾಯಂದರು ನೀವು ಮಾರ್ಕೆಟ್ಗೆ ಹೋಗಿ ನಿಮ್ಮ ಮನೆ ಮಕ್ಕಳಿಗೆ ಬಟ್ಟೆ ತಂದು ಕೊಡ್ತೀರಿ. ಎಂಥದನ್ನು? ತೊಡೆ ಮೇಲಿರ್ತಕ್ಕಂಥ ಬಟ್ಟೆಗಳನ್ನು, ಮೈಗೆ ಅಂಟುಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು, ಸಂಪೂರ್ಣ ಬಟ್ಟೆ ಇದೆಯೋ ಇಲ್ವೋ ಅಂತ ಗೊತ್ತಾಗದಿರತಕ್ಕಂಥ ಬಟ್ಟೆಗಳನ್ನು, ಅದರಲ್ಲೂ ಕೆಲವು ಕಾರ್ಯಕ್ರಮಗಳಿಗೆ, ಮದುವೆ, ಮುಂಜಿ, ನಾಮಕರಣ, ಸ್ಕೂಲ್ ಡೇ ಫಂಕ್ಷನ್ಸು, ಹೊರಗಡೆ ಯಾವುದೋ ರಿಸೆಪ್ಷನ್ನು, ಅಥವಾ ಮಾರ್ಕೆಟ್ ಸುತ್ತಾಡೋದಕ್ಕೆ ಇಂತಹ ಬಟ್ಟೆಗಳನ್ನು, ಮೈಗೆ ಅಂಟುಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು ಹಾಕಿ ನಿಮ್ಮ ಮಕ್ಕಳ ಅಂಗಾಂಗಗಳನ್ನು ಪ್ರದರ್ಶನ ಮಾಡುವಂಥ ಪರಿಸ್ಥಿತಿಗೆ ತಂದೆ ತಾಯಿ ಇಳಿದ್ರೆ, ಇಲ್ಲಿ ತಂದೆ ಅನ್ನಬಾರ್ದು ನಾನು, ತಪ್ಪಾಗುತ್ತೆ. ಯಾಕೆಂದರೆ ನಾನು 10 ಕಡೆ ಈ ರಿಪೋರ್ಟ್ ತಗೊಂಡು, ಎಲ್ಲ ಕಡೆ ಇರ್ತಕ್ಕಂಥ ಅವರ ಮನದಾಳದ ಮಾತುಗಳನ್ನು ತಗೊಂಡು, ತಂದೆ ಏನಾದ್ರು ವಿರೋಧನ ಮಾಡಿದ್ರೆ ತಾಯಿ ಮಗಳಿಬ್ರು ತಂದೆನ ಮಾತಾಡೋದಿಲ್ಲ. ಮನೆಯಲ್ಲಿ ಗಂಡನ ಅವ್ರು ಮಾತಾಡೋಲ್ಲ, ತಾಯಿ ಮಕ್ಕಳು ತಂದೆನ ಮಾತಾಡೋಲ್ಲ. ಯಾವ ವಿಚಾರದಲ್ಲೂ ತಂದೆ ಹೇಗಿದ್ದಾರೋ ಬಿಟ್ಟಿದ್ದಾರೋ. ಬಟ್ ಈ ವಿಚಾರಕ್ಕೆ ಬಂದಾಗ ಮಾತ್ರ ಪ್ರತಿಯೊಬ್ಬ ತಂದೆ ಸಹಿತ ತನ್ನ ಮಕ್ಕಳು ಇನ್ನೊಬ್ರು ಯಾರನ್ನ ನರಭಕ್ಷಕರು ಇಂಥ ಒಂದು ಕೆಟ್ಟ ದೃಷ್ಟಿ ನೋಡ್ತಾರೆ, ತಂದೆ ತಡ್ಕೊಳಕ್ಕಾಗಲ್ಲ. ತಂದೆಯ ಮನಸ್ಸು ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳಿಗೆ ತಂದೆ ಇರಬೇಕು. ಯಾವುದಕ್ಕೋಸ್ಕರ ಅಂದರೆ ಈ ಉದ್ದೇಶಕ್ಕೋಸ್ಕರ. ತಂದೆ ಇಲ್ದಿರೇ ಬೆಳೀತಕ್ಕಂಥ ಹೆಣ್ಣು ಮಕ್ಕಳ ಪರಿಸ್ಥಿತಿ ಬಹಳ ಕಷ್ಟ ಇದೆ. ತಂದೆ ಅನ್ನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕುರುಡಾನೋ ಕುಂಟರೋ, ಮನೆಗೆ ಮೂಲೆಗೆ ಬಿದ್ದಿದ್ರೂ ಪರವಾಗಿಲ್ಲ, ಮನೆಗೊಬ್ಬ ಗಂಡಸಿದ್ದಾನೆ ಅಂದರೆ ಆ ಮನೆಗೊಂದು ವೆಯ್ಟೇಜ್ ಇರುತ್ತೆ, ಆ ಮನೆಗೊಂದು ತೂಕ ಇರುತ್ತೆ. ಗಂಡಿಲ್ಲದ ಮನೆ ಭಾಳ ಕಷ್ಟ ಇದೆ. ಗಂಡಸು ಅವನು ಪೌರುಷ ಇಲ್ಲ, ಅವನು ಸಂಪಾದನೆ ಮಾಡೋದಿಲ್ಲ, ಅವನು ಮೂರ್ಖ, ಅವನು ಕೈಕಾಲಲ್ಲಿ ಆಗಲ್ಲ, ನರ ಸತ್ತಿದೆ, ಆದರೂ ಪರವಾಗಿಲ್ಲ, ಮೂಲೆ ಬಿದ್ದಿದ್ದಾನೆ, ಮನೆಗೊಬ್ಬ ಗಂಡಸಿದ್ದಾನಪ್ಪ ಅಂತ ಯೋಚನೆ ಮಾಡ್ತಾರೆ. ಇಲ್ಲಾಂದರೆ ಬೀದಿಗೆ ಹೋಗಿ ಬರ್ತಕ್ಕಂಥವರೆಲ್ಲ ಮನೆ ಬಗ್ಗೆ ನೋಡ್ತಿರ್ತಾರೆ.
ಇದೆಲ್ಲ ಸತ್ಯ ಘಟನೆ, ನಡೆದಿರ್ತಕ್ಕಂಥದ್ದು, ನಡೀತಿರ್ತಕ್ಕಂಥದ್ದು. ಇವತ್ತಿನ ಕಾಲಧರ್ಮದಲ್ಲಿ ಬಹಳ ನೋವಿನಿಂದ ಮಾತಾಡ್ತಿದ್ದೀನಿ ನಾನು. ತಾಯಿ ಮಹಾಲಕ್ಷ್ಮಿ ಅನುಷ್ಠಾನ ಆಗಬೇಕು, ಪ್ರತಿನಿತ್ಯದ ಕಾಯಕ ನಡಿಬೇಕು. ಆದರೆ ಇದೆಲ್ಲ ಯಾತಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಮನೆಯಲ್ಲಿ ಪೋಷಕರ ಜವಾಬ್ದಾರಿ ಮಕ್ಕಳ ಮೇಲೆ ನಾವು ಹೇಗೆ ತಗೋಬೇಕು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ಪಾಠ ಮಾಡಬೇಕಾದ್ದಿಲ್ಲ. ನಾವೆಲ್ಲ ಜ್ಞಾನವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ವಿದ್ಯಾವಂತರಿದ್ದೀರಿ. ನೀವೇ ಪಾಠ ಪ್ರವಚನವನ್ನು ಮಾಡುವಂತಹ ಮಟ್ಟಿಗಿದ್ದೀರಿ. ಆದರೆ ಕಣ್ಗಳಿಗೆ ಬಹಳ ಮುದ್ದಾಗಿ ಕಾಣಿಸ್ಬೇಕು ಅನ್ನೋ ಒಂದು ಅತಿ ಆಸೆಯಿಂದ ಆ ಮಕ್ಕಳಿಗೆ ತುಂಡು ಬಟ್ಟೆಗಳನ್ನು ಹಾಕಿ ನಾವು ನಮ್ಮ 4 ಗೋಡೆ ಮಧ್ಯದಲ್ಲಿ ಆ ಮಕ್ಕಳನ್ನು ಹೇಗೆ ಬೇಕಾದ್ರೆ ನೋಡೋಣ. ಆದರೆ ನಿಮ್ಮ ಮನೆ ಹೊಸಲು ದಾಟಿಸಬೇಡಿ. ಮೊಬೈಲ್ ಅಂತಕ್ಕಂತಹ ಒಂದು ಪ್ರಪಂಚ ಸಿಕ್ಬಿಟ್ಟು, ಇಂಟರ್ನೆಟ್ಟು ಅವರಿಗೆ ಅಂತರ್ಜಾಲನೋ ಇಂಟರ್ನೆಟ್ ಹೇಳ್ತಾರಲ್ಲ ಅಂಥದ್ದೊಂದು ಕೈಗೆ ಸಿಕ್ಬಿಟ್ಟು ಇವತ್ತು ಮಕ್ಕಳು ನೋಡಬಾರದು ನೋಡಿ ಹೊಸ ಅಭಿರುಚಿಗಳನ್ನು ಕಂಡು ನಾವ್ಯಾಕೆ ಇದು ಮಾಡಬಾರ್ದು, ನಾವ್ಯಾಕೆ ಇದು ಈ ಒಂದು ದಾರಿ ನಡಿಬಾರ್ದು ಅನ್ನೋ ಮಟ್ಟಕ್ಕೆ ಅವರು ಹೋಗಿ ಅವ್ರ ಬ್ಯಾಗುಗಳಲ್ಲಿ ಕೆಲವು ವಸ್ತುಗಳು ಸಿಗ್ತಾ ಇದೆ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತ. ಇದ್ರ ಬಗ್ಗೆ ಯಾವುದಾದ್ರೂ ಪೋಷಕರು ಅರ್ಥ ಮಾಡಿ ತಲೆ ಕೆಡಿಸ್ಕೊಂಡಿದ್ದೀರಾ? ಯಾರಾದರೂ ಒಬ್ಬ ಪೋಷಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಯ್ಯೋ ನನ್ನ ಮಕ್ಕಳು ಹಿಂಗೆ ದಾರಿ ತಪ್ಪಿದ್ದಾರೆ ಅಂತಕ್ಕಂಥ ಆಲೋಚನೆ ನಿಮಗೆ ಬರ್ತಿದ್ಯಾ? ಮಕ್ಕಳಿಗೆ ಫೀಸ್ ಕಟ್ಟೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ ನೀವು, ತಪ್ಪಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಟ್ಟು ನಿಮ್ಮ ದುಡಿಮೆ ಹೇಗೆ ಮಾಡ್ತಿದ್ರು ನಿಮ್ಗೆ ಅರಿವಿಲ್ಲದಂಥ ರೀತಿ ದುಡಿತಿದ್ದೀರಿ ನಿಮ್ಮ ಮಕ್ಕಳಿಗೋಸ್ಕರ. ಅದೇ ಮಕ್ಕಳೇ ದಾರಿ ತಪ್ಪಿ ಹೋಗ್ತಿದ್ದಾರೆ ಅಂದರೆ ಈಗಾದರೂ ನೀವು ಎಚ್ಚೆತ್ಕೊಳ್ದಿರ ಇದ್ದರೆ ನೀವೇನಕ್ಕೋಸ್ಕರ ದುಡಿಬೇಕು? ಏನಕ್ಕೋಸ್ಕರ ಗಂಡ ಹೆಂಡತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟ ಬಿದ್ದೇಳಬೇಕು? ಹಿಂದೆ ಎಲ್ಲ 8 ಜನ 10 ಜನ ಮಕ್ಕಳಿದ್ರು, ತಂದೆ ಒಬ್ಬ ಗಂಡಸೊಬ್ಬ ದುಡಿತಿದ್ದ. ಮನೇಲಿ ತಾಯಿ ತನ್ನ ಮಕ್ಕಳನ್ನು ಹದ್ದಿನ ಥರ ಮಕ್ಕಳನ್ನೆಲ್ಲರೂ ತನ್ನ ಸೆರಗಲ್ಲಿ ಇಟ್ಕೊಂಡು ಕಾಯ್ತಾ ಇದ್ಲು. ಮನೆಗೆ ಒಬ್ಬನೇ ದುಡಿತಿದ್ದ, ತಂದೆ ಒಬ್ಬನೇ ದುಡಿತಿದ್ದು. ಆದರೆ ಅವತ್ತು ಇಂಥ ರಾಯಲ್ ಲೈಫ್ ಬೇಕಾಗಿರಲಿಲ್ಲ. ನನ್ನ ಮಕ್ಕಳು ಶುಡ್ಡು ಬುಡ್ಡು ಹಾಕಬೇಕು, ನನ್ನ ಮಕ್ಕಳು ಒಳ್ಳೆ ಡ್ರೆಸ್ ತಂದು ಹಾಕಬೇಕು, ತೊಡೆ ಮೇಲೆ ಬಟ್ಟೆ ಹಾಕಬೇಕು ಅನ್ನೋದು ಇರಲಿಲ್ಲ. ಹಿಂದಿನ ಪರಂಪರೆ, ಹಿಂದಿನ ತಂದೆ ತಾಯಿ ಜವಾಬ್ದಾರಿ ಅಷ್ಟು ಚೆನ್ನಾಗಿತ್ತು. ಮನೆಗೆ ಒಬ್ಬ ಗಂಡಸು ದುಡಿದ್ರು 15 ಜನ ಕೂತ್ಕೊಂಡು ತಿನ್ನೋ ಮಟ್ಟಕ್ಕಿತ್ತು. ಅಂದರೆ ಅವ್ರು ಗಂಜಿ ಕುಡಿತಿದ್ರು, ಅಂಬಲಿ ಕುಡಿತಿದ್ರು ಪರವಾಗಿಲ್ಲ, ಆದರೆ ಪಿಜ್ಜಾ ಬರ್ಗರ್ ಬೇಡವಾಗಿತ್ತು ಅವಾಗ. ಇವತ್ತು ಪಿಜ್ಜಾ ಬರ್ಗರ್ ಬೇಕು, ಜೊತೆಗೆ ನಮಗೆ ಹೊರಗಡೆ ಒಳಗೆ ಶೋಕಿ ಬೇಕು, ಒಂದು ಒಳ್ಳೆ ಬದುಕಬೇಕು ಅಂತ ನಮ್ಮ ಜೀವನ ನಾವೇ ಕೊನೆ ಮಾಡ್ಕೊಳ್ತಾ ಇದ್ದೀವಲ್ಲ. ಇದು ಬೇಕಾ ಬೇಡವಾ? ಇವತ್ತಿನ ಮಾತನ್ನು ಸರಿ ಇದೆಯೋ ಇಲ್ವೋ ನೀವು ಕಾಗದ ಬದ್ದೆ ತಿಳಿಸಿ, ಒಳ್ಳೆಯದಾಗಿ. ಪಂಚಾಂಗ ರಾಶಿ ತಗೋಬೇಕು. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಲಾತ್ ತ್ರಿಪುರ ಸುಂದರಿ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ಶುಭಕೃತಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 1-12-2022 ಗುರುವಾರ ಅಷ್ಟಮಿ. 1-12-2022 ಈ ವರ್ಷದ ಕಡೆಯ ತಿಂಗಳು. ಆಗಲೇ 22ರ ಈ ಒಂದು ಕಡೆಯ ತಿಂಗಳು ಡಿಸೆಂಬರ್ ಪ್ರಾರಂಭ ಆಯಿತು. ದಿನ ಉರುಳತಕ್ಕಂಥದ್ದು ಗೊತ್ತಿಲ್ಲ. ದಿನಗಳು ಬಹಳ ವೇಗವಾಗಿ ಮುನ್ನಡೀತಿದೆ, ವೇಗವಾಗಿ ಹೋಗ್ತಿದೆ. ಆಯುಷ್ಯು ಕಡಿಮೆ ಆಗ್ತಾ ಇದೆ. ಆರೋಗ್ಯವನ್ನು ಸರಿಯಾಗಿ ಕಾಪಾಡ್ಕೋಬೇಕು, ಒಳ್ಳೆ ಆರೋಗ್ಯಕರವಾದ ಬದುಕನ್ನು ಕಾಣಬೇಕು, ತೃಪ್ತಿಕರವಾದಂತಹ ನೆಮ್ಮದಿಯಾದಂಥ ಸುಧಾರಣೆಯ ಒಂದು ಬದುಕನ್ನು ಕಾಣಬೇಕು. ಪ್ರತಿದಿನ ಯಾವುದೋ ಒಂದು ನೋವು, ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ರೋದನೆಯಿಂದ ನಾವು ರೋಧಿಸಬಾರ್ದು. ಹಾಗಾಗಿ ಈ ಒಂದು ಮಾಸದ ಅಂದರೆ ಡಿಸೆಂಬರ್ ಮಾಸದ ಪ್ರಾರಂಭದ ದಿನ ಇವತ್ತು 1-12-2022 ಗುರುವಾರ ಅಷ್ಟಮಿ, ಶತಭಿಷ ನಕ್ಷತ್ರ, ಮಾರ್ಗಶಿರ ಮಹಾಲಕ್ಷ್ಮಿಯ ಅನುಗ್ರಹ ಇವತ್ತು ರಾಜ್ಯ ದೇಶದ ಸಮಸ್ತರಿಗೂ ಎಲ್ಲರಿಗೂ ಇರಲಿ. ದೇವಿಯ ಉಪಾಸನೆ, ದೇವಿಯ ಆರಾಧನೆ, ದೇವಿಯ ಸಂಪೂರ್ಣವಾದಂತಹ ಕೃಪಾ ಕಟಾಕ್ಷ ಪ್ರತಿಯೊಂದು ವಾಸ್ತುಗೃಹಗಳಲ್ಲೂ ಎಲ್ಲರ ಮೇಲೂ ಇರಲಿ. ತಾಯಿಯ ಅನುಗ್ರಹ ಎಲ್ಲರಿಗೂ ಇದ್ದು ತಾವು ಮಾಡುವಂತಹ ಪ್ರತಿಯೊಂದು ಕಾಯಕವೂ ಹೆಚ್ಚು ಹೆಚ್ಚು ಯಶಸ್ಸಿನ ಆಗಿ ಸಿದ್ಧಿಯಾಗಲಿ ಅಂತ ಹೇಳಿ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ಮೇಷರಾಶಿಯವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಯಾವುದು ಅಸಾಧ್ಯವಾದ್ದೋ ಅದನ್ನು ಸಾಧ್ಯಪಡಿಸ್ಕೊಳ್ಳುವಂಥ ರೀತಿ, ಯಾವುದು ಮಾಡಬೇಕಾಗಿದ್ದರೆ, ಯಾವ ಕೆಲಸ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎಂಬತಕ್ಕಂಥ ಚಿಂತನೆ ನಿಮಗಿದೆಯೋ ಆ ಚಿಂತನೆಯಂತೆ ಒಂದು ಹೆಜ್ಜೆ ಮುಂದೆ ಹಾಕಿ ಅದರಿಂದ ಅಭಿವೃದ್ಧಿಯನ್ನು ಕಾಣುವಂಥ ರೀತಿ ನಿಮಗಾಗಲಿ. ಹಾಗೆ ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಲಿ, ಭಗವತಿಯ ಅನುಗ್ರಹ ನಿಮಗೆ ಸಿಗಲಿ. ಅದಕ್ಕಾಗಿ ಕೆಂಪು ಶ್ರೀಗಂಧವನ್ನು ಅಂದರೆ
ಶ್ರೀಗಂಧ ಚಕ್ಕೆಗೆ ಒಂಚೂರು ಕುಂಕುಮವನ್ನು ಹಾಕಿ ರಕ್ತಚಂದನ ಅಥವಾ ಕೆಂಪು ಗಂಧವನ್ನಾಗಿ ತಯಾರು ಮಾಡಿ ಭಗವತಿಯ ಪಾದಕ್ಕೆ ಒಂದಿಷ್ಟು ಕೆಂಪು ಗಂಧವನ್ನು ಹಚ್ಚಿ ಉಳಿದ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಇವತ್ತು ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರ, ಲೇವಾದೇವಿ, ಕೆಲಸ ಕಾರ್ಯಗಳು, ಹೊಸದಾಗಿ ಮಾಡುವಂಥ ವೃತ್ತಿಯ ಅಭಿವೃದ್ಧಿ, ಯಾವ ಚಿಂತನೆ ತಾವು ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ನೀವು ಮಾಡಬಹುದಾದಂತಹ ಒಂದಷ್ಟು ಕೆಲಸಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥ ವೃತ್ತಿಯ ಅಭಿವೃದ್ಧಿಯನ್ನು ಮತ್ತಷ್ಟು ಚಿಂತನೆ ಪಡಿಸ್ಕೋಬೇಕು. ವೃಷಭ ರಾಶಿಯವರು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್, ಹೀಗೆ ಲಕ್ಷ್ಮಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲವನ್ನು ನೀರಿಗೆ ಹಾಕಿ, ಸ್ವಲ್ಪ ನೀರಿಗೆ ಒಂದು ಚಿಟಿಕೆ ಬೆಲ್ಲವನ್ನು ಹಾಕಿ, ಆ ಬೆಲ್ಲದ ನೀರನ್ನು ನೀವು ದೇವಿಯನ್ನು ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ನಿಂತು ಲಕ್ಷ್ಮಿಯ ಹೆಸರು ಹೇಳಿ ಅದನ್ನು ಯಾವುದಾದ್ರು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು, ಒಂದಷ್ಟು ಋಣಬಾಧೆಗಳು ಹರಿದೋಗುತ್ತೆ. ಸಾಕಷ್ಟು ಅನುಕೂಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ದಿರಂತ ಇರ್ಬೋದು. ಆದರೂ ಸಹಿತ ನಿಮ್ಮ ಚಿಂತನೆಗಳು, ನೀವು ಮಾಡುವಂಥ ವೃತ್ತಿ ಧರ್ಮ, ನಿಮ್ಮ ವ್ಯವಹಾರ, ವ್ಯಾಪಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ, ಇದೆಲ್ಲವನ್ನು ಸಹಿತ ಸಾಕಷ್ಟು ಅಭಿವೃದ್ಧಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮೂಗಿನ ತುದಿಯಲ್ಲಿ ಕೋಪ ಇರ್ಬೋದು, ಅದನ್ನು ಸರಿಪಡಿಸ್ಕೊಳ್ಳೋಕೆ ಇರ್ತಕ್ಕಂಥ ರೀತಿ ಇರ್ಬೋದು. ಆದರೂ ಭಯಪಡಬೇಕಾದಿಲ್ಲ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಿನ ಹಾಗಿರುತ್ತೆ. ಹಾಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆ ಸಾಧನೆಯ ಹಾದಿಯಲ್ಲಿ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ದುರ್ಗಾ ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ದುರ್ಗಾದೇವಿಯ ಹೆಸರೇಳಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲ್ಲೇ ದೂರ ಆಗುತ್ತೆ. ಇದರ ಜೊತೆಗೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳುತ್ತೆ. ಇವತ್ತು ವ್ಯವಹಾರ ಯಾವುದೂ ನಡೆಯೋದು ಬಹಳ ಕಷ್ಟ ಅನಿಸುತ್ತೆ. ಮನಸ್ಸು ಚಂಚಲತೆಯಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಒಂದಷ್ಟು ಜನಕ್ಕೆ ಆರೋಗ್ಯ ಸರಿಯಿಲ್ಲ, ಅರ್ಧ ತಲೆನೋವು, ಮೈಕೈ ನೋವು, ಶೀತಬಾಧೆ, ನೆಗಡಿ, ತಲೆನೋವು ಇದು ಕಾಣಿಸ್ಕೊಳ್ಬಹುದು. ಕೆಲವಷ್ಟು ಜನಕ್ಕೆ ಯಾವ ಕೆಲಸನೂ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ದಿರ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೂ ಭಯಪಡಬೇಡಿ. ಶಿವಕೇಶವರ ಆರಾಧನೆ ಮಾಡಿ ಇವತ್ತಿನ ದಿವಸ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನದಾಳದ ಮಾತಿಗೆ ಭಗವಂತನ ಕೃಪೆ ಶೀಘ್ರವಾಗಿ ಸಿಗುತ್ತೆ. ಆದಷ್ಟು ಗುರು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಶುಕ್ರವಾರ 2 ವಿಶೇಷ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ಗುಜರ ಆಗಮಿಸ್ತಾ ಇದ್ದಾರೆ. ಶ್ರೀ ಕೋಡಿ ಕೆಂಪಮ್ಮ ದೇವಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಕೃಪಾಂಜನೇಯ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಆಚರಿಸಲಾಗ್ತಿದೆ. ಶಿವರಾಜ್ ಮತ್ತು ಗ್ರಾಮಸ್ಥರೆಲ್ಲ ಸೇರಿ ನಿರ್ಮಿಸ್ತಾ ಇರುವಂತಹ ವಿಶೇಷ ದೇವಾಲಯ ಇದು. ದೇವಾಲಯದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾರೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಸ್ಥಳ ಕೆಂಚನಹಳ್ಳಿ, ಕೋಡಿಗೆಹಳ್ಳಿ ಅಂಚೆ, CS ಪುರ ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಇದಾದ ನಂತರ ಮತ್ತೊಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಶ್ರೀ ಹೊಳೆ ಚೌಡೇಶ್ವರಿ ದೇವಿ ದೇವಾಲಯದ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಕೋಂಟಹಳ್ಳಿ ಗ್ರಾಮದ ರಾಮಯ್ಯನ ಕೆರೆ ಮಾರ್ಗ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸ್ಬೋದು. ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಜೀಗ ಸಿಂಹರಾಶಿ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗಫಲ ಸಿಂಹರಾಶಿಯವರಿಗಿದೆ. ಆದರೆ ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 1:45 ಬಹಳಷ್ಟು ಜೋಪಾನ ಬೇಕು.
ಈ ಸಮಯದಲ್ಲಿ ತಾವು ಎಚ್ಚರಿಕೆಯ ನಡೆ ಬಹಳ ತೃಪ್ತಿಕರವಾಗಿರುತ್ತೆ. ಎಚ್ಚರಿಕೆಯ ನಡೆಯಿಂದಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಿರುತ್ತೆ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗುತ್ತೆ. ಮನಸ್ಸಿಗೆ ನೆಮ್ಮದಿದಂಥ ರೀತಿ ಇರುತ್ತೆ. ಇವತ್ತು ಒಂದು ಸ್ವಲ್ಪ ಚಿಂತೆಗೆ, ಅಂದರೆ ಯಾವುದೇ ಕೆಲಸ ಆದರೂ ಪರಿಪೂರ್ತಿಯಾಗಿ ಆ ಒಂದು ಕೆಲಸವನ್ನು ಪೂರ್ತಿ ಮುಗಿಸೋದಕ್ಕಾಗದಂಥ ರೀತಿಯಲ್ಲಿರ್ತೀರಿ. ಇವತ್ತು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಗುರುರಾಯರನ್ನಾಗಲಿ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ, ಅಥವಾ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಧರ್ಮದ ಗುರುಗಳನ್ನು, ಜಗದ್ಗುರುಗಳಾದಂಥ ಆದಿಶಂಕರರನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ನಿಲುವು ಈಸಿಯಾಗಿ ಸಿದ್ಧಿಯಾಗುತ್ತೆ. ಆದರೂ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂತಹ ಪರಿಸ್ಥಿತಿ ಇವತ್ತು ಕನ್ಯಾ ರಾಶಿಯವರಿಗಿದೆ. ಮಧ್ಯಾಹ್ನ 2 ಗಂಟೆಯ ನಂತರ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಇವತ್ತಿನ ದಿವಸ ಗುರು ಅನುಗ್ರಹ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಅನುಗ್ರಹನೂ ಜೊತೆಯಲ್ಲಿರಬೇಕು. ಹಿರಿಯರು ಏನಾದರೂ ಒಂದು ವಿಚಾರವನ್ನು ಹೇಳಿದ್ರೆ ಅದನ್ನು ದೂರ ಮಾಡಬೇಡಿ, ಅದನ್ನು ಪಾಲನೆ ಮಾಡಿ. ಅದರಿಂದ ಒಳ್ಳೆ ಫಲಗಳನ್ನು ಖಂಡಿತ ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ತಮ್ಮ ಆರೋಗ್ಯ, ತಮ್ಮ ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಎಲ್ಲ ಕಡೆಯಿಂದಲೂ ಒಂದು ಉನ್ನತವಾದಂಥ ಸ್ಥಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಯೋಗ ಫಲ ನಿಮ್ಮ ರಾಶಿಯಲ್ಲಿದೆ. ಇದರ ಜೊತೆಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹನೂ ಚೆನ್ನಾಗಿದೆ. ಹಾಗಾಗಿ ಮಾಡೋ ಕೆಲಸಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿ. ಇದಕ್ಕೆ ಸಾಕಷ್ಟು ಫಲಗಳು ಸಿಗುತ್ತೆ. ಹಾಗೆ ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತುಲಾರಾಶಿಯವರು ಮಧ್ಯಾಹ್ನ 1 ಗಂಟೆ 15 ನಿಮಿಷದಿಂದ 3:20 ಮಧ್ಯದಲ್ಲಿ, ಅಂದರೆ ಈ ಸಮಯದಲ್ಲಿ ನಿಮ್ಮ ಊಟದ ಸಮಯ ಇದಾಗಿದ್ದರೆ ಈ ಸಮಯದಲ್ಲಿ ಮತ್ತೊಬ್ಬರ ಹಸಿವನ್ನು ನೀಗಿಸಿ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಬಹಳಷ್ಟು ಆರೋಗ್ಯಕರ, ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರುತ್ತೆ. ಹಾಗಾಗಿ ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡೋ ಕೆಲಸದಲ್ಲಿ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡುವಂಥದ್ದು ತುಲಾರಾಶಿಯವರಿಗೆ ಮತ್ತಷ್ಟು ಶ್ರೇಯಸ್ ತರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ, ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸುವಂಥ ದಿನ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ, ಹೆಚ್ಚು ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ದಿನ. ಸಾಧ್ಯವಾದಷ್ಟು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಯಾವುದಾದ್ರು ಒಂದು ದೇವಿ ಆಲಯದಲ್ಲಿ ಕುಂಕುಮಾರ್ಚನೆ ನಡೆಸಿ ಆ ಕುಂಕುಮ ಅರ್ಚನೆ ಆಗಿರ್ತಕ್ಕಂಥ ಅರ್ಚನಾ ಪ್ರಸಾದವನ್ನು ಸ್ವಲ್ಪ ಹಣೆಗಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆಗೆ ತಾವು ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಅಮ್ಮ, ನಮ್ಮ ಹೆಸರು ಪ್ರಿಯಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಅಮ್ಮ, ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು. ಸರಿ, ಮಾತಾಡಿ. ಹಲೋ. ನಮಸ್ತೆ ಅಪ್ಪಾಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ನಮಸ್ಕಾರಗಳು ನಿಮಗೆ. ಒಳ್ಳೆಯದಾಗಲಿ ತಾಯಿ, ಹೇಳಮ್ಮ. ನಿಮಗೋಸ್ಕರ ಮಾತಾಡ್ಬೇಕು ಅಂತ ಇವತ್ತು ಬಾಬಾರ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ. ಬಾಬಾರವ್ರ ಅನುಗ್ರಹ ಆಯಿತು. ಹಾ, ಹೇಳಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಏನು ಓದಿದ್ದೆ ತಾಯಿ? ನಂದು MBA ಆಗಿದೆ ಗುರುಜಿ. ದಾವಣಗೆರೆಯಲ್ಲಿ ಓದಿದ್ದು ನಾನೆಲ್ಲ. ಸ್ವಲ್ಪ ದಿನ ವರ್ಕ್ ಮಾಡಿದೆ HDFC ಬ್ಯಾಂಕ್ ಬ್ಯಾಂಗ್ಳೂರಲ್ಲಿ. ಸ್ವಲ್ಪ ಆಮೇಲೆ ಕೊರೋನಾ ಎಲ್ಲ ಬಂತು ಅಂತ ಮನೆಗೆ ಬಂದ್ವಿ. ತಂದೆಯವರು ಮದ್ವೆಗೆ ನೋಡ್ತಾ ಇದ್ದಾರೆ ಮನೇಲೆಲ್ಲರೂ, ಫ್ಯಾಮಿಲಿ ಎಲ್ಲ. ಮದ್ವೆ ಬಗ್ಗೆ ಕೇಳೋಣ ಅಂತ ಕಾಲ್ ಮಾಡಿದೆ ಗುರುಜಿ. ತುಂಬ ಸಂತೋಷ. ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಯಾವ ಶಾಂತಿ, ಯಾವ ಪೂಜೆ, ಅನುಷ್ಠಾನ ಏನೂ ಬೇಡ. ಇಲ್ಲಿವರೆಗೂ ಏನಾದ್ರು ಮಾಡಿದ್ರೂ ಸಹಿತ ಅದು ನಿನಗೆ ಆಧಾರವಾಗಿ ನಿಂತ್ಕೊಂಡಿರುತ್ತೆ. ಸದ್ಯದಲ್ಲೇ ಅನುಕೂಲ ಆಗುವಂತಹ ಲಕ್ಷಣಗಳಿದೆ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಪ್ರಸ್ತುತ ಈಗ ನಿನ್ನ ಗುರುಬಲ ಇರೋದ್ರಿಂದ ಈಗ ಪ್ರಯತ್ನ ಪಟ್ಟರೆ ಒಳ್ಳೆ ಕಡೆ ಒಳ್ಳೆಯ ಸಂಬಂಧಗಳೇ ಬರುತ್ತೆ. ಏನು ಭಯಪಡೋದು ಬೇಡ.
ಬಹುಶಃ ಈ ಒಂದು ಬರ್ತಕ್ಕಂತಹ ಮಾಘ ಮಾಸ ಇದೆಯಲ್ಲ, ಆ ಮಾಘ ಮಾಸದಲ್ಲೇ ಬಹಳಷ್ಟು ನಿಂಗೆ ಅನುಕೂಲವಾಗಿರುವಂತಹ ಯೋಗ ಫಲಗಳಿದೆ. ಹಾಗಾಗಿ ತಂದೆ ತಾಯಿ ಆಶೀರ್ವಾದ ಚೆನ್ನಾಗಿದೆ. ಒಳ್ಳೆಯ ಮನೆಯಲ್ಲಿ ನಿಮ್ಮ ಮನೆ ದೇವರ ಒಂದು ಪ್ರಾರ್ಥನೆ ನಡೆಸಿ, ಒಂದು ಸಾಧ್ಯವಾದರೆ ಒಂದು ಶುಕ್ರವಾರ ದಿವಸ ಒಂದು ದೇವಿಗೆ ಕಬ್ಬಿನ ಹಾಲು ಕೊಟ್ಟು ಪ್ರಾರ್ಥನೆ ಮಾಡು ಸಾಕು. ಇಷ್ಟು ಮಾತ್ರ ಮಾಡಿದ್ರು ನೀನು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಮೊನ್ನೆ ಕಟೀಲಿಗೆಲ್ಲ ಹೋಗಿ ಬಂದ್ವಿ ಗುರುಜಿ. ಸಂತೋಷಮ್ಮ. ಅದೇ ಯಾವ ಶಾಂತಿ ಪೂಜಾ ಅನುಷ್ಠಾನ ನಿನ್ನ ಸ್ವರತರಂಗ ಪ್ರಕಾರ ಏನು ಬೇಕಾಗಿಲ್ಲ. ಯಾಕೆಂದರೆ ನಿನ್ನ ಸ್ವರದಲ್ಲಿ ಈಗ ಗುರು ಚೆನ್ನಾಗಿದ್ದಾನೆ. ಹಾಗಾಗಿ ಧೈರ್ಯವಾಗಿ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರು ಒಳ್ಳೆ ಮನೆ ಅನುಕೂಲ ಆಗುತ್ತೆ. ಗುರುಜಿ ಅದೇ ಬರ್ತಾ ಇರ್ತಾರೆ, ರಿಪ್ಲೈ ಮಾಡಿರಲ್ಲ. ನಮಗೆ ಓಕೆ ಆಗಿರುತ್ತೆ, ಸಾಲವಳಿ ಜಾತಕ ಎಲ್ಲ ಕೇಳಿರ್ತೀವಿ. ಮೊನ್ನೆ ಲಾಸ್ಟ್ ಟೈಮ್ ಒಂದು ಸೋಮವಾರ ಬಂದು ಹೋಗಿದ್ರು. ನಾವು ಹುಡುಗ ಎಲ್ಲ ಚೆನ್ನಾಗಿದ್ದಾರೆ, ಮನೆ ಕಡೆ ಚೆನ್ನಾಗಿದ್ದಾರೆ, ಜಾಬ್ ಅಂತಾನೆ ನೋಡ್ತಿಲ್ಲ. ಬಂದು ಹೋದ್ಮೇಲೆ ರಿಪ್ಲೈನೇ ಮಾಡ್ಲಿಲ್ಲ ಅವರು. ಸ್ವಲ್ಪ ವೇಟ್ ಮಾಡಮ್ಮ. ಈಗಷ್ಟೇ ಇವತ್ತಿನ ನನ್ನ ಮಾತಾಡಿದ್ಯಾ ನೀನು, ನನ್ನ ಮಾತಾಡಿದ್ಯಾ, ಈಗ ನಿನ್ನ ಪರಿಸ್ಥಿತಿ ಹೇಗಿದೆ, ನಿನ್ನ ಸ್ವರತರಂಗ ಹೇಗಿದೆ ಅನ್ನೋದನ್ನ ನಾನು ಈಗ ಆಲೋಚನೆ ಮಾಡಿದ್ದೇನೆ. ಈಗ ನಿನ್ನ ಜಾತಕದಲ್ಲಿ ಗುರು ಇದ್ದಾನೆ. ಗುರು ಇರೋದ್ರಿಂದ ಏನೂ ತೊಂದರೆ ಇಲ್ಲ. ನೋಡು, ನಾನು ಹೇಳಿರ್ತಕ್ಕಂತಹ ಮಾತು ಇದಿಷ್ಟು ನಿನ್ನ ಸ್ಪಷ್ಟತೆ ಇದೆ ಅನ್ನೋದಕ್ಕೆ ಒಂದು ಆಧಾರ ನಾನು ಹೇಳ್ತೇನೆ. ಈ ಆಧಾರ ಪ್ರಕಾರ ನಿನಗಿದೆ ಅನ್ನೋದೇ ಕನ್ಫರ್ಮ್ ಆದರೆ ನಾನು ಹೇಳಿರೋ ಇಷ್ಟು ಮಾತು ಸತ್ಯ. ಆದಷ್ಟು ಬೇಗ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಕುತ್ತಿಗೆ ಹಿಂಭಾಗ ನೆಲಕ್ಕೆ ತಗಲ್ದಿದ್ದಂಥ ಸ್ಥಳ ಅಂದರೆ ಕುತ್ತಿಗೆ ಹಿಂಭಾಗ ಬೆನ್ನು, ನೀನು ಕುತ್ತಿಗೆ ಸ್ವಲ್ಪ ಡೌನಲ್ಲಿ ಅಲ್ಲೊಂದು ಹುಟ್ಟು ಮಚ್ಚೆ ಆಧಾರ ನಿಂಗಿದೆ. ಅದೇ ಪ್ರಕಾರ ನಿನ್ನ ಎಡಗೈಯಿಂದ ಮಣಕೈಯಿಂದ ಸ್ವಲ್ಪ ತಳಭಾಗದ ಅಲ್ಲೂ ಸಹಿತ ಒಂದು ಹುಟ್ಟು ಮಚ್ಚೆ ಇದೆ. ಈ ಎರಡು ಮಚ್ಚೆಗಳು ನಿನಗೆ ಆಧಾರವಾಗಿದೆ. ನಿನ್ನ ಕುತ್ತಿಗೆ ಹತ್ರ ಮಚ್ಚೆ ಇರೋದು ಕನ್ಫರ್ಮ್ ಅಮ್ಮ? ಕುತ್ತಿಗೆಯಿಂದ ಕೆಳಭಾಗ ಭುಜದ ಭಾಗ ಒಂಥರ ಬಿಳಿ ತರ ಇದೆ ಗುರುಜಿ. ಹೌದಮ್ಮ, ಅದು ನೆಲಕ್ಕೆ ತಗಲೋದಿಲ್ಲ. ಬೆನ್ನಿನ ಭಾಗ. ಹೌದು, ಕರೆಕ್ಟಾ? ಅದರಿಂದ ಎರಡೂ ಮಚ್ಚೆಗಳು ನಿನಗಿರೋದು ಆಧಾರವಾಗಿದೆ. ಭಯಪಡಬೇಡ. ಇನ್ನೊಂದು ಮಣಕೈ ಅಲ್ವಾ ಗುರುಜಿ? ಹೌದು, ಮಣಕೈಯಿಂದ ತಳಭಾಗ, ಕೈಯಿಂದ ಮೇಲ್ಭಾಗ ನೋಡ್ಕೋ, ಕಣ್ಣು ಕಾಣುತ್ತೆ. ಎಡಭಾಗ ಅಲ್ವಾ? ಎಡಭಾಗ, ಲೆಫ್ಟ್ ಸೈಡ್. ಅಷ್ಟು ಕಾಣಿಸ್ತಿಲ್ಲ ಗುರುಜಿ, ನನಗೆ ನೋಡ್ಕೊಂತೀನಿ. ನೋಡು, ಈಗ ಎಂದಾಗ ಎದುರುಗಡೆ ಕಾಣುತ್ತೆ. ಸ್ವಲ್ಪ ನೀನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕಷ್ಟೇ. ಮಚ್ಚೆ ಅಂದರೆ ತುಂಬ ಕಪ್ಪು ದೊಡ್ಡದಂತಲ್ಲ. ನಿನ್ನ ಕುತ್ತಿಗೆ ಹಿಂಭಾಗ ಅಲ್ಲಿರೋದೇ ಕನ್ಫರ್ಮ್ ಆದಮೇಲೆ ಇಲ್ಲಿರೋದು ಕನ್ಫರ್ಮ್ ಆಗಬೇಕು. ಯಾಕೆಂದರೆ ನೀನು ಚನ್ನಗಿರಿಯಲ್ಲಿದೆಯಾ, ನಾನು ಬೆಂಗಳೂರು ಇದರಲ್ಲಿ ಲೈವಲ್ಲಿದ್ದೀನಿ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಲಾಭ ನಷ್ಟಗಳೇನು, ನಿನ್ನ ಮುಂದಿನ ಬದುಕೇನು ಎಂಬತಕ್ಕಂಥದ್ದು ಚಿಂತನೆಯಲ್ಲಿ ಇದೆಲ್ಲ ನಾನು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಅತಿ ಶೀಘ್ರದಲ್ಲೇ ನಿನಗೊಂದು ಒಳ್ಳೆ ಕಾಲ ಇದೆ, ಒಳ್ಳೆ ಯೋಗ ಫಲ ಇದೆ. ಇದಕ್ಕಾಗಿ ನಾನು ಮೊದಲೇ ಹೇಳಿದೆ, ಯಾವುದೇ ಜಪ ತಪ ಅನುಷ್ಠಾನ ಪೂಜೆ ಏನೂ ಬೇಕಾಗಿಲ್ಲ. ಮನೆ ದೇವ್ರನ್ನಷ್ಟೇ ಪ್ರಾರ್ಥನೆ ಮಾಡು ಸಾಕು, ನಿನ್ನ ಕಾರ್ಯಸಿದ್ಧಿ ಆಗುತ್ತೆ ಅಂತ. ಆಯ್ತಮ್ಮ, ಒಳ್ಳೆಯದಾಗಲಿ. ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಈಗ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸುವಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಇವತ್ತು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಕುಂಭರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಯಾರಿಗೆ ಏನು ವ್ಯವಹಾರ ಮಾಡಬೇಕಾದ್ರೂ, ಯಾವ ಒಂದು ಹಣಕಾಸಿನ ಬಗ್ಗೆ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿಗಳು ಮಾಡ್ತಕ್ಕಂಥದ್ದು, ಇದು ಯಾವುದ್ರ ಬಗ್ಗೆ ಚಿಂತನೆ ಮಾಡಿದ್ರೂ ಅಷ್ಟು ಸರಿಸಮಾನವಾಗಿ ಇಲ್ಲದಂಥ ಪರಿಸ್ಥಿತಿ ಎದುರಾಗ್ಬೋದು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಅತೀತವಾದಂಥ ವಿಶೇಷವಾಗಿರ್ತಕ್ಕಂಥ ಕೆಲಸ ಯಾವುದು ಅಂತ ಸ್ವಲ್ಪ ಗಮನಿಸಿ, ಅದರ ಕಡೆ ಮಾತ್ರ ಹೆಚ್ಚು ಗಮನ ಕೊಡಿ. ಎಲ್ಲ ಕೆಲಸಗಳನ್ನು ಗಮನಕ್ಕೆ ತೆಗೆದುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ಸ್ ಆಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇವತ್ತು ಸಾಧ್ಯವಾದಷ್ಟು 11 ಗಂಟೆಯಿಂದ 4 ಗಂಟೆ 20 ನಿಮಿಷ, 11ರಿಂದ 4:20 ಈ ಮಧ್ಯದಲ್ಲಿ ಭಾಳ ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಈ ಸಮಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ಸರಿಯೋ ತಪ್ಪೋ ಎಂಬತಕ್ಕಂಥದ್ದನ್ನು. ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ಆಲೋಚನೆ ಇಲ್ಲದಿರ ನೀವು ವ್ಯವಹಾರ ಮಾಡಿದ್ರೆ ಅಲ್ಲಿ ತೊಂದರೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಆಸ್ಥಾನವೂ ಚೆನ್ನಾಗಿದೆ. ದೇವಿಯ ಉಪಾಸನೆಯಿಂದ, ದತ್ತರ ಆರಾಧನೆಯಿಂದ ಅಥವಾ ಗುರುಗಳ ಆರಾಧನೆಯಿಂದ
ಗುರುವಿನ ಮಾರ್ಗದರ್ಶನದಿಂದ ಮಾತ್ರವೇ ಇವತ್ತು ನಿಮ್ಮ ಕೆಲಸಗಳಲ್ಲಿ ಸಾಧನೆ ಆಗ್ತಕ್ಕಂಥದ್ದು. ಏನೇ ಕಾಯಕ ಮಾಡಬೇಕಾದ್ರೂ, ಯಾವುದೇ ಕೆಲಸ ಮಾಡಬೇಕಾದ್ರೂ ಒಮ್ಮೆ ಸಮಾಧಾನ ಇರಲಿ, ತೃಪ್ತಿಕರವಾದ ಬದುಕಿನ ಕಡೆ ಗಮನ ಇರಲಿ. ಇವತ್ತು ನೀವು ಅಂದ್ಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಸಿಗುತ್ತೆ ಅಂತಲ್ಲ, ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಉಂಟಾಗ್ಬೋದು, ಮನಸ್ಸಲ್ಲಿ ಒಂದು ಬೇರೆ ಥರ ಚಿಂತನೆಗಳೇ ಎದುರಾಗ್ಬೋದು. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ ದುರ್ಗಾ ಸಪ್ತಶತಿ ಆಗಲಿ, ಅಥವಾ ದೇವಿ ಖಡ್ಗಮಾಲ ಆಗಲಿ, ಅಥವಾ ದೇವಿಯ ಬಗ್ಗೆ ಒಂದಷ್ಟು ವಿಶೇಷವಾದ ಆರಾಧನೆ ಮಾಡಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಮಾಡುವ ಪ್ರತಿ ಕಾಯಕದಲ್ಲೂ ಸಹಿತ ದೇವಿಯ ಉಪಾಸನೆಯೇ ಬೇಕು. ಹಾಗೆ ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಕುಂಭರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಹೆಚ್ಚು ಹಣಕಾಸಿನ ಬಗ್ಗೆ ಚಿಂತನೆ ಮಾಡಲು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ದೂರಭಾರ ಪ್ರಯಾಣ ಮಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದು, ಹೊಸದಾಗಿ ಮಾಡುವ ಕೆಲಸದ ಕಡೆ ಗಮನ ಕೊಡ್ತಕ್ಕಂಥದ್ದು, ಇಂತಹ ಯಾವುದೊಂದು ಕಾಯಕದ ಕಡೆ ಗಮನ ಕೊಟ್ಟರೂ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಆಗಲಿ, ಅಥವಾ ದುರ್ಗಾ ಪ್ರಾರ್ಥನೆ ಆಗಲಿ, ಅಥವಾ ಒಂದು ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಅಥವಾ ಗುರು ಪರಂಪರೆ ಇರ್ತಕ್ಕಂಥ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳ ಅನುಗ್ರಹವನ್ನು ಪಡೆದರೂ ಸಹಿತ ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಾ ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇರೋದ್ರಿಂದ ಯಾವುದೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಹಾಗೆ ನೀವು ಮಾಡುವಂತಹ ಈ ಒಂದು ಮಾರ್ಗಶಿರ ಮಾಸದ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೂ ನಿಮ್ಮಿಂದಲೂ ಸಹಿತ ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಈಗ ವೀಕ್ಷಕರೇ, ನೀವು ಬರೆದಿರುವಂತಹ ಪತ್ರವನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ ಈಗ ಚಕ್ಷುರ್ಮತಿ. ಗುರುಜಿಯವ್ರ ಫೋಟೋ ಜೊತೆಗೆ ವನಸಿನ ಕಳಿಸಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಹೆಸರು ಮತ್ತು ಊರು ತಿಳಿಸೋದು ಬೇಡ ಗುರುಜಿ, ಹಾಗಾಗಿ 6666 ಅಂತ ಒಂದು ಕೋಡ್ ಸಂಖ್ಯೆನ ಅವರು ಬರೆದು ಕಳಿಸಿದ್ದಾರೆ. ಇದುವರೆಗೂ ನೀವು ಮತ್ತು ಶ್ರೀನಿವಾಸ್ ಶರ್ಮಾ ಅವರು ಏನೆಲ್ಲ ಅನುಷ್ಠಾನಗಳನ್ನು ತಿಳಿಸಿದ್ದೀರಿ ಅದೆಲ್ಲವನ್ನು ನಾವು ತಪ್ಪದೇ ಪಾಲಿಸ್ತಾ ಬಂದಿದ್ದೇವೆ. ಅದರಿಂದ ಸಾಕಷ್ಟು ಅನುಕೂಲ ಕೂಡ ಆಗಿದೆ ಗುರುಜಿ. ನನಗೆ ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ಅವರು ತುಂಬ ನನ್ನನ್ನು ಕಷ್ಟಪಟ್ಟು ಓದಿಸಿದ್ದಾರೆ. ಇಂಜಿನಿಯರಿಂಗ್ ಮಾಡಿದ್ದೇನೆ ನಾನು. ಮತ್ತು ಈಗ ಕಳೆದ ಬಾರಿ ನಾನು ನಿಮಗೆ ಪತ್ರ ಬರೆದಾಗ ನನ್ನ ಸಮಸ್ಯೆಗೆ ನೀವು ಒಂದು ಪರಿಹಾರವಾಗಿ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿದ್ರಿ. ಅದನ್ನು ಮಾಡಿದ ಮೇಲೆ ನನಗೆ ಸಾಕಷ್ಟು ಅನುಕೂಲ ಆಗಿದೆ ಗುರುಜಿ. ಈಗ ನಾನು ನಂದು ಪೂರ್ವಾಷಾಢ ನಕ್ಷತ್ರ ಮತ್ತು ಧನಸ್ಸು ರಾಶಿ ಇರೋದ್ರಿಂದ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಈಡೇರಬಹುದಾ ಅಂತ ಕೇಳ್ತಿದ್ದಾರೆ. ಅದಕ್ಕಾಗಿ ಏನಾದರೂ ಅನುಷ್ಠಾನ ಇದ್ದರೆ ತಿಳಿಸ್ಕೊಡಿ ಅಂತ. ಮತ್ತು ಈಗ ಕಳಿಸಿರುವಂತಹ ವನಸಿರಿ ದೇವರಿಗೆ ಅರ್ಪಿಸಬಹುದಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಖಂಡಿತಮ್ಮ, ಇದು ಕಾಮಕಸ್ತೂರಿ ಬೀಜ, ಕಾಮಕಸ್ತೂರಿ ಅಂತ ಹೇಳ್ತಾರೆ. ಇದು ಬಹಳಷ್ಟು ಸುಗಂಧ ಭರಿತವಾಗಿರ್ತಕ್ಕಂಥದ್ದು. ಈ ಸುಗಂಧ ಭರಿತವಾಗಿರ್ತಕ್ಕಂಥದ್ದನ್ನು ದೇವರಿಗೆ ಅರ್ಪಣೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಇದನ್ನು ಸಹಿತ ದೇವರುಗಳಿಗೆ ಪೂಜಿಸ್ತಾರೆ. ಇದು ಒಂದಷ್ಟು ಪ್ರಾಂತ್ಯಗಳಲ್ಲಿ ಪೂಜಿಸ್ತಾರೆ, ಒಂದಷ್ಟು ಪ್ರಾಂತ್ಯದಲ್ಲಿ ಪೂಜಿಸೋದಿಲ್ಲ. ಆದರೂ ಸಹಿತ ಅದು ದೇವರಿಗೆ ಅರ್ಪಣೆ ಆಗ್ತಕ್ಕಂಥದ್ದು. ಒಂದು ವಿಚಾರ ಸ್ಪಷ್ಟೀಕರಿಸ್ತಾರೆ. ಸೃಷ್ಟಿನಲ್ಲಿ ಭೂಮಿಯಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಸಹಿತ ಎಲ್ಲವೂ ಭಗವಂತನ ಆಧೀನ. ಈ ಪ್ರಕೃತಿ ಮಾತೆ ಏನೆಲ್ಲ ದಯಪಾಲಿಸಿದ್ದಾಳೋ ಅದೆಲ್ಲವೂ ಸಹಿತ ಪ್ರಕೃತಿಯ ಒಂದು ಅಧಿದೇವತೆಯಾದಂಥ ದೇವರಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಈ ವನಸಿರಿಯನ್ನು ಸಹಿತ ದೇವರಿಗೆ ಅರ್ಪಣೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಇದು ನಿಮ್ಮ ಮುಂದೆನೇ ತಾಯಿ ಮಹಾಲಕ್ಷ್ಮಿಗೆ ನಾವು ಅರ್ಪಿಸ್ತಾ ಇದ್ದೀವಿ. ಅಂಬಾ ಒಳ್ಳೆಯದಾಗಲಿ. ಹಾಗೆ ಇನ್ನು ನಿಮ್ಮ ಕಣ್ಣರೇಖೆ ಪ್ರಕಾರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉದ್ಯೋಗ, ನಿಮ್ಮ ರಾಶಿ ನಕ್ಷತ್ರ ಪ್ರಕಾರ ನಾನು ಸರ್ಕಾರಿ ಕೆಲಸ ಆಗುತ್ತಾ ಇಲ್ವಾ, ಅದು ಆಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಚಿಂತನೆ ಮಾಡಿದ್ದೀರಿ. ನಿಮ್ಮ ಕಣ್ಣರೇಖೆ ಪ್ರಕಾರ ಸರ್ಕಾರಿ ಕೆಲಸಕ್ಕಾಗಿ ನೀವೇನು ಹೆಚ್ಚು ಪ್ರಯತ್ನ ಮಾಡಬೇಕಾದಿಲ್ಲ, ಅಥವಾ ಇದಕ್ಕಾಗಿ ಒಂದು ವಿಶೇಷವಾದ ಪೂಜೆ, ತಂತ್ರ, ಮಂತ್ರ, ಯಂತ್ರಗಳನ್ನೇನು ಆರಾಧನೆ ಮಾಡಬೇಕಾದಿಲ್ಲ. ನಿಮ್ಮ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ. ನಿಮ್ಮ ಶ್ರಮಪಟ್ಟು ಓದಿದ್ದೀರಿ. ಹಾಗೆ ನಿಮ್ಮ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕಾಗಿ ನೀವು ಪಡಿಸ್ತಕ್ಕಂಥ ಸ್ವಲ್ಪ ಶ್ರಮಿಸಿದ್ರೂ ನಿಮ್ಮ ಉದ್ಯೋಗ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಧೈರ್ಯವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪೂಜಾರಾಧನೆಯನ್ನು ಪ್ರಾರಂಭ ಮಾಡೋದಾ? ಹೌದಮ್ಮ, ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ. ಮಾರ್ಗಶಿರ ಮಾಸದ ತಾಯಿ ಮಹಾಲಕ್ಷ್ಮಿ ಅನುಗ್ರಹವನ್ನು ಎಲ್ಲರಿಗೂ ಸಿದ್ಧಿಯಾಗಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಅನುಕೂಲ ಆಗಲಿ. ಅದಕ್ಕಾಗಿ ಬಾಳೆ ಎಲೆ, ಅದರ ಮೇಲೆ ಅಕ್ಕಿ, ಅದರ ಮೇಲೆ ಒಂದು ಕಲಶದಲ್ಲಿ ಪೂರ್ಣಫಲ, ಅದಕ್ಕೆ ಪುಷ್ಪಾಲಂಕಾರ, ಜೊತೆಗೆ ಅಮ್ಮನವರ ವಿಗ್ರಹಕ್ಕೂ ಸಹಿತ ಒಂದು ಗೋಕ್ಷೀರಾಭಿಷೇಕ, ಇಷ್ಟನ್ನೂ ಸಹಿತ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಚೊಕ್ಕಟವಾಗಿ ಮಾಡೋಣ. ಜೊತೆಗೆ ಒಂದು ನಾಮಾರ್ಚನೆಯನ್ನು ಮಾಡೋಣ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಅಂಬಾ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ
ನಮಸ್ತಸ್ಸೈ 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 ನಮೋ ನಮಃ. ಭಗವತಿ ಶ್ರೀ ರಾಜರಾಜೇಶ್ವರಿ. ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಭಾವಃ ತಾಮ ಆವಹ ಜಾತವೇದೋ ಲಕ್ಷ್ಮೇರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ಚಂ ರಶಾನಹಂ.